ಯಾವುದಾದ್ರೂ ಊರಿಗೆ ಹೋದರೆ ತಿರುಗಿ ಬರ್ತೀವಿ ರೀ ನಾವು. ಎಂಥ ಊರಿಗೆ ದೂರ ಊರಿಗೆ ಹೋದ್ರು ನಮ್ಮ ಮನಸ್ಸು ಸೆಳಿತಾ ಇರ್ತದ. ನಮ್ಮನೆ ನಮ್ಮೂರು, ಆ ಹೋದಂಥ ಊರು ಹೋದಂಥ ಮನೆ ಒಳ್ಳೆ AC ರೂಮ್ ಒಳ್ಳೆ ಚೆನ್ನಾಗಿದ್ರು, ನಮ್ಮ ಮನೆಯೊಳಗೆ ಬಿಸಿ ರೂಮ್ ಇದ್ರೂ ಕೂಡ ಏನನ್ನಿಸ್ತದೆ, ನಮ್ಮನೆ ನಮಗೆ ಚೆನ್ನಾಗಿದೆ ಅಂತ ನಾವು ತಿರುಗಿ ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ ಅಂತ ತಿರುಗಿ ಬರ್ತೀವಿ. ಆದರೆ ಒಂದು ಕಡೆ ಹೋದರೆ ಮಾತ್ರ ತಿರುಗಿ ಬರುವುದಿಲ್ಲ. ಅದೇ ಭಗವಂತನ ಮನೆ. ಕೃಷ್ಣ ಅಂತಾನೆ, ಗೀತೆಯಲ್ಲಿ ಹೇಳ್ತಾನೆ, ನನ್ನ ಮನೆ ಯಾವುದು ಗೊತ್ತಾ? ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಮ್ಮಮ. ಯಾರು ಒಂದು ಕಡೆ ಎಲ್ಲಾ ಕಡೆ ಹೋದ್ರೆ ತಿರುಗಿ ಬರ್ತಾರೆ, ಒಂದು ಕಡೆ ಹೋದ್ರೆ ಯಾರು ತಿರುಗಿ ಬರುವುದಿಲ್ಲವೋ ಅದು ನನ್ನ ಮನೆ ಅಂತ ತಿಳಿ. ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಮ್ಮಮ. ಯಾವುದರನ್ನು ಹೋದಾಗಿ ತಿರುಗಿ ಬರುವುದಿಲ್ಲವೋ ಅದು ನನ್ನ ಮನೆ. ನೋಡ್ರಿ, ಎಲ್ಲ ಪ್ರಪಂಚದಲ್ಲಿ ಇಷ್ಟು ಬ್ರಹ್ಮಲೋಕಕ್ಕೆ ಹೋದ್ರು, ಸತ್ಯಲೋಕಕ್ಕೆ ಹೋದ್ರು, ಇಂದ್ರಲೋಕಕ್ಕೆ ಹೋದ್ರು, ಒಂದಲ್ಲ ಒಂದು ದಿವಸ ಮತ್ತ ವಾಪಸ್ ಬರಬೇಕು. ಪರಮಾತ್ಮನ ಮನೆಯಾಗಿರ್ತಕ್ಕಂಥ ವೈಕುಂಠ, ಶ್ವೇತದ್ವೀಪ, ಅನಂತಾಸನಕ್ಕೆ ಹೋದಂತಹ ವ್ಯಕ್ತಿಗಳು ಎಂದೆಂದೂ ತಿರುಗಿ ಬರೋದಿಲ್ಲ. ನಚ ಪುನರಾವರ್ತತೆ, ನಚ ಆಚಾರ್ಯ ಹೇಳ್ತಾರೆ, ತಿರುಗಿ ಬರೋದಿಲ್ಲ. ಅಂಥ ಸ್ಥಾನ ಮುಕ್ತಿ, ವೈಕುಂಠ, ಶ್ರೀಮನ್ನಾರಾಯಣನ ಸಾನ್ನಿಧ್ಯ ಇರ್ತಕ್ಕಂಥ ಮಂದಿರದನ್ನ. ಅದಕ್ಕೆ ಪ್ರಯತ್ನ ಮಾಡಿರಿ. ಇಹ ಪರಂಗಳಲ್ಲಿ ವಿವಿಧ ಭೋಗಗಳು, ಇಹ ಪರಂಗಳಿ ಪರದಲ್ಲಿ ವಿವಿಧ ಭೋಗ. ಇದು ಅರ್ಥ ಹೇಳ್ತೀನಿ. ಇಲ್ಲಿ ಭೋಗ ನೋಡಿ ಮಕ್ಕಳನ್ನು ಆಡಿಸುತ್ತಾ, ಮೊಮ್ಮಕ್ಕಳನ್ನು ನೋಡುತ್ತಾ, ಮನೆಯಲ್ಲಿ ಸಂಪತ್ತನ್ನು ಕಾಣುತ್ತಾ, ಸಸಿ ಬಂದ್ಲು, ಎಷ್ಟು ತಂದ್ಲು, ಬಾಬಾ ಬಹಳ ತಂದು ಬಿಟ್ಟಿದ್ದಾಳೆ, ಸಣ್ಣ ಸಸಿ ತಂದ್ಲು, ದೊಡ್ಡ ಸಸಿ ತರಲಿಲ್ಲ, ಎಲ್ಲ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ಕೊಂತ ಏನೇನೋ ಕೂತ್ ನೋಡ್ತಾ ಇರ್ತೀವಿ. ಅದನ್ನ ಇಷ್ಟೆಲ್ಲ ಸಂಪತ್ತಲ್ಲಪ್ಪ. ನೋಡ್ರಿ, ಪರಲೋಕದ ಭೋಗಗಳಲ್ಲಿ ಇಲ್ಲಿ ನೋಡಿ ಈ ಅಲ್ಪ ಸ್ವಲ್ಪ ಸಂಪತ್ತಕ್ಕೆ ಉಬ್ಬಿ ಹೋಗ್ತಾ ಇರ್ತೀವಿ. ನಾವು ಪರಲೋಕದ ಸಂಪತ್ತಿಗಾಗಿ ಇಷ್ಟು ಸಾಧನೆ, ಇಲ್ಲಿ ಎಷ್ಟು ಸಂಪತ್ತು ಕಡಿಮೆ ಮಾಡ್ಕೊಂಡು ಸಂಪತ್ತು ಕಡಿಮೆ, ಮಮಕಾರ ಕಡಿಮೆ ಮಾಡಿ ಸಾಧನೆ ಹೆಚ್ಚು ಮಾಡಿದರೆ, ಪರಲೋಕಕ್ಕೆ ಹೋದಾಗ ನಿಮ್ಗೆ ಎಂತಹ ಮನೆ ಇಲ್ಲಿ ನೀವು ಸಿಮೆಂಟು ಕಲ್ಲಿನ ಮನೆ ಕಟ್ಟಿದರೆ ಅದು ಬಂಗಾರದಿಂದ ಕಟ್ಟಿದ ಮನೆಗಳು. ಹಿರಣ್ಯ ವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜ. ಲಕ್ಷ್ಮೀದೇವಿಯ ಬಟ್ಟಿ ಯಾವುದು, ಮನೆ ಯಾವುದು? ಮುಕ್ತರಿಗೂ ಅಂತ ಮನೆ ಕೊಡ್ತಾರಂತವನ, ಅವ್ರ ಯೋಗ್ಯತಕ್ಕ ತಕ್ಕಂಥವ್ರು. ಬಂಗಾರದ ಪ್ರಾಕಾರಗಳು, ದೂಲಗಳು ಬಂಗಾರ, ತೊಲೆ ಬಂಗಾರು, ಕಂಬ ಬಂಗಾರು, ಗೋಡಿಗಳು ಬಂಗಾರು, ನವರತ್ನಗಳು, ವಜ್ರ ವೈಡೂರಿನ ಕೆತ್ತಲ್ಪಟ್ಟಂತ ಮಣಿಗಳು ಎಲ್ಲಿ ನೋಡಿದ್ರು ಕೂಡ. ಇವತ್ತು ಅಲಂಕಾರಕ್ಕೆ ಕಲರ್ ಬಲ್ಬ್ಗಳು ಹಾಕ್ತೀವಿ ನಾವು, ಅದು ಸ್ವಾಭಾವಿಕವಾದ ಮಣಿಮಯವಾಗಿರ್ತಕ್ಕಂಥ ನಾನಾ ಥರದ ರತ್ನಗಳಿಂದ ಕೂಡಿರ್ತಕ್ಕಂಥ ಮನೆ ಒಳಗೆ ಆ ಒಂದು ಸಲ ಸಾವಿರಾರು ಕಲರ್ ಬಲ್ಬ್ ಹಾಕಿದ್ರೆ ಎಷ್ಟು ಬೆಳಕು ಹೇಗೆ ಬರಬೇಕೋ ಅಂತಹ ಒಂದು ಬೆಳಕು ಆ ಮುಕ್ತರ ಮನೆಗಳಲ್ಲಿ ಇರ್ತವಂತ ವೈಕುಂಠದಲ್ಲಿ. ಎಲ್ಲಿ ನೋಡಿದ್ರು ತಂಪಾದ ಗಾಳಿ, ಎಲ್ಲಾ ಋತುಗಳು ಏಕಕಾಲಿ. ಅತಿ ಥಂಡಿಯಿಂದ ಕಷ್ಟಪಡೋದಿಲ್ಲ, ಬಿಸಿಯ ಬೇಗೆ ಇಲ್ಲ, ಥಂಡಿಯ ಒಂದು ಆ ತಂಪಿನ ಕಾಟವಿಲ್ಲ. ಎಲ್ಲಿ ಬೇಕಾದರೂ ಅಲ್ಲಿ ಸ್ವೇಚ್ಛವಾದ ಫಲಿತಗಳು, ಫಲಗಳು, ಮನೆಗಳು. ಎಲ್ಲೆಲ್ಲಿ ಮುಕ್ತರು ಅಲ್ಲೆಲ್ಲಿ ಕೂತು, ಅಲ್ಲಿ ಒಂದು ಕಡೆ ಪಾಠ ನಡೆಸುತ್ತಾ, ಒಂದ್ ಕಡೆ ಭಾಗವತ ಹೇಳ್ತಾ ಇರ್ತಾರೆ, ಒಂದ್ ಕಡೆ ಕೇಳ್ತಾ ಇರ್ತಾರೆ, ಒಂದ್ ಕಡೆ ಭಜನ ಸಂಕೀರ್ತನ ಅಂತ ಒಂದೊಂದು ಕಡೆ ವಿಶೇಷವಾದ ಸಂಕೀರ್ತನ ಮಾಡ್ತಾ ಇರ್ತಾರೆ, ನರ್ತನ ಮಾಡ್ತಾ ಇರ್ತಾರಂತ, ಕೀರ್ತನ ಮಾಡ್ತಾ ಇರ್ತಾರೆ, ಪ್ರವಚನ ಮಾಡ್ತಾ ಇರ್ತಾರೆ. ಆ ಮುಕ್ತರು ಆನಂದಪಟ್ಟು ಅವರ ದಿನ ಕಳೆದು ಹೋಗೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಅಷ್ಟು ಸುಖವನ್ನು, ಎಲ್ಲಾ ತರದ ಸುಖಗಳು ಮೋಕ್ಷದಲ್ಲಿ ಸಿಗುತ್ತದೆ ನಮಗ. ಯಾವಾಗ ಬೇಕಂದ್ರೆ ಭಗವಂತನನ್ನು ಕಾಣುವಂತ ಸೌಭಾಗ್ಯ. ಬ್ರಹ್ಮದೇವರು 4 ಕಿರೀಟಗಳಿಂದ ಕೂಡಿ ಒಂದು ಕಡೆ ಹೋಗ್ತಾ ಇರ್ತಾರ. ಬ್ರಹ್ಮದೇವರ ಮುಂದೆ ಹಿಂದೆ ಎಡಭಾಗದಲ್ಲಿ ದೇವತೆಗಳು ಜಯಕಾರ ಹಾಕುತ್ತಾ ಶ್ವೇತಛತ್ರ ಹಿಡಿದು ಹೋಗುವಾಗ ಆ ಮುಕ್ತರಾದವರು ನೋಡ್ತಿರ್ತಾರಂತ, ಆಹಾ ಬ್ರಹ್ಮದೇವರು ಹೀಗೆ ಹೋಗ್ತಾ ಇದ್ದಾರೆ, ಆ ಬ್ರಹ್ಮದೇವರನ್ನು ದರ್ಶನ ಮಾಡಿ ಕೇಳುತ್ತಾರಂತದನ್ನ. ಹೀಗಾಗಿ ದೇವತೆಗಳ, ಲಕ್ಷ್ಮಿಯ, ಪರಮಾತ್ಮನ, ಮುಕ್ತರ, ಋಷಿಗಳ, ಮುನಿಗಳ ಸಮೂಹವನ್ನು ಕಾಣುತ್ತಾ, ಭಾಗವತ ಕೇಳುತ್ತಾ, ಭಜನೆ ಮಾಡುತ್ತಾ, ಸುಖವಾದ ಸಾಮಗ್ರಿಗಳನ್ನು ಅನುಭವ ಮಾಡುತ್ತಾ ಆ ವೈಕುಂಠದಲ್ಲಿ ಪರಮೋತ್ಸವವನ್ನು ಮಾಡಿಕೊಳ್ಳುತ್ತಾ ಇರ್ತಾರಂತ ಜನರು. ಅಂತಹ ವೈಕುಂಠದ ಸುಖ ನಮಗ ಕಾಣಬೇಕಾಗಿತ್ತು, ಅನುಭವಿಸಬೇಕಾಗಿತ್ತು ಅಂತಂದ್ರೆ ಈ ಹರಿಕಥಾಮೃತ ಸಾರವನ್ನು, ಕಥೆಯನ್ನು, ಹರಿಕಥೆಯನ್ನು ಕೇಳಿದನ್ನು. ಅದನ್ನು ಹೇಳ್ತಾರೆ, ವಿವಿಧ ಭೋಗಗಳು ಇಹ ಪರಂಗಳಲ್ಲಿ. ಇಹ ಈ ಲೋಕ ಆಯಿತು, ಪರಂಗಳಲ್ಲಿ ಪರಲೋಕದಲ್ಲಿ ಕೂಡ ಇರುವಾಗ ಅಂತಹ ಸುಖವನ್ನು ಪರಮಾತ್ಮ ಕರುಣಿಸುತ್ತಾನೆ. ಯಾವಾಗಿ ಅಂತಂದ್ರೆ ಭುವನ ಪಾವನ ಬೆನಿಪ ಲಕ್ಷ್ಮೀದವನ ಪರಮ ಮಂಗಳ ಕಥೆಯು ಕಿವಿಗೊಟ್ಟಾಲಿಸಿದಾಗ. ಯಾವಾಗ ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ ಈ ಕಥೆಯನ್ನು ಕೇಳುತ್ತೀವೋ ಹಾಗೆ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಸೌಖ್ಯ ನಮಗೆ ಉಂಟಾಗ್ತದೆ ಅಂತ ಹೇಳ್ತಾ ಇದ್ದಾರೆ.
ಇಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಇದನ್ನು ವಿಷಯವನ್ನು ತಿಳಿಸ್ತಾ ಇದ್ದಾರಲ್ಲರಿ. ಒಟ್ಟಿಗೆ ಏನು ಹೇಳುತ್ತಿದ್ದಾರೆ ಅಂದರೆ, ಭಗವಂತನ ಕಥೆ ಅಥವಾ ಹರಿಕಥಾನುಸಾರ ಭಾನುವಾರ, ಶನಿವಾರ, ಗುರುವಾರ ಮಾತ್ರ ಸೀಮಿತವಾಗಿ ಓದ್ತೀರಾ ಅಂದರೆ ಇಲ್ಲ. ಏನು ಹೇಳಿದ್ರು? ದಿನ ದಿನ ದಿ ಅಂತಂದರು. ಒಂದು ದಿವಸವಲ್ಲ, ಅವ್ರ ಆರಾಧನೆ ಬಂದಾಗಲ್ಲ ಅಥವಾ ಬಿಡುವಾದಾಗಲ್ಲ, ದಿನ ದಿನ ದಿ, ದಿನನಿತ್ಯದಲ್ಲಿ. ಆದರೆ ದಿನ ಉಚ್ಚ ಸರಿಗೆ ಹೋಗೋದಿಲ್ಲ. ನಮಗೆ ದಿನದಲ್ಲಿ ಬಹಳ ಕಷ್ಟಪಟ್ಟರೆ ಒಂದು ಅರ್ಧ ಗಂಟೆ ಓದ್ತೀವಿ. ಇದ್ದಾರೆ ಪಾಪ, ನಿತ್ಯ ಹರಿಕಥಾಂಸ ಓದೋರು ಇದ್ದಾರೆ, ವಾರಕ್ಕೊಮ್ಮೆ ಓದೋರು ಇದ್ದಾರೆ, ತಿಂಗಳಿಗೂ ಇದ್ದಾರೆ, ಅವ್ರ ಆರಾಧನೆ ಬಂದಾಗ ಓದೋರು ಇದ್ದಾರೆ, ಇರಲಿ. ಆದರೆ ದಿನ ದಿನದಿ ಅಂತ ಹೇಳುವಾಗ ಬರೇ ದಿನದಲ್ಲಿ ಮಾತ್ರವೇ, ಒಂದು ನಿಯಮಿತವಾದ ಸಮಯದಲ್ಲಿ ಅಂತ ಮಾತ್ರ ತಿಳಿಯಬೇಡ್ರಿ. ದಿನ ಶಬ್ದದಿಂದ ಕ್ಷಣ ಲವಗಳನ್ನು ಕೂಡ ಲೆಕ್ಕ ಮಾಡಬೇಕು ಅಂತ ಶಾಸ್ತ್ರ ವಚನವಿದೆ. ದಿನ ದಿನದಲ್ಲಿ ಅಂದರೆ ಕ್ಷಣ ಕ್ಷಣದಲ್ಲಿ ಅಂತ ಕೂಡ ಅಧಿಕಾರಿ ಭೇದೇನ ಶಾಸ್ತ್ರದಲ್ಲಿ ಬರ್ತದೆ. ಎಲ್ಲಾದರೂ ದಿನ ಶಬ್ದದಲ್ಲಿ ಪ್ರತಿದಿನದಲ್ಲಿ ದೇವರನ್ನು ಬಿಡದೆ ಭಜಿಸಿರಿ ಅಂತಂದರೆ ಪ್ರತಿ ಕ್ಷಣದಲ್ಲಿ ಭಜಿಸಿರಿ. ಯಾಕೆಂದರೆ ಆಚಾರ್ಯರ ವಾಕ್ಯಕ್ಕೆ ವಿರುದ್ಧವಾಗ್ತದೆ. ಬರೀ ದಿನ ಎಂಬ ಶಬ್ದಕ್ಕೆ ದಿನಾಂತನೇ ಅರ್ಥ ಮಾಡಿದಾಗ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಶ್ರವಣಾದಿ ವಿನಾನೈವ ಕ್ಷಣಂ ದಿಷ್ಟೇದಪಿಕ್ವಚಿತ್ ಅಂತ. ನಿತ್ಯ ಭಗವಂತನ ಕಥೆಯನ್ನು ಶ್ರವಣ ಮನನ ಧ್ಯಾನ ಮಾಡದೆ ಒಂದು ಕ್ಷಣ ಕಳಿಬೇಡ್ರಿ. ಇದು ಆಚಾರ್ಯರ ಆರ್ಡರ್ ಆಗಿದೆ. ಅದನ್ನು ಶ್ರವಣಾದಿ ವಿನಾನೈವ ಕ್ಷಣಂ ದಿಷ್ಟೇದಪಿಕ್ವಚಿತ್, ಒಂದು ಕ್ಷಣ ಬಿಡದೆ ನೀವು ಶ್ರವಣ ಮಾಡ್ರಿ. ಹೇಳೋರಿದ್ದಿಲ್ಲ ಅಂದರೆ ಮನನ ಮಾಡ್ರಿ, ಇನ್ನೂ ಸಮಯ ಇತ್ತು ಧ್ಯಾನ ಮಾಡ್ರಿ, ಸ್ಮರಣ ಮಾಡ್ರಿ, ನಮಸ್ಕಾರ ಮಾಡ್ರಿ, ಕೀರ್ತನ ಮಾಡ್ರಿ. ಒಟ್ಟಿಗೆ ಶ್ರವಣಾದಿಗಳ ವ್ಯಾಪಾರ ಪ್ರತಿ ಕ್ಷಣದಲ್ಲಿ ಇರಲಿ. ಇದು ಆಚಾರ್ಯರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಬೇರೆ ಕೆಲಸ ಇಲ್ಲೇನ್ರಿ, ಬರೀ ಇದೇ ಮಾಡ್ತಾ ಕೊಡ್ಬೇಕಂದ್ರೆ ಏನು ಮಾಡ್ತೀವ್ರಿ ಕೆಲಸ? ಅದನ್ನು ಅಡಿಗೆ ಮಾಡುವ ಬೇರೆ ಕೆಲಸ ಏನು ಮಾಡ್ತೀರಿ? ಅಡಿಗೆ ಬಿಟ್ಟು ಮತ್ತೆ ಬಟ್ಟೆ ಒಗೆಯೋದಿಲ್ಲಲ್ಲ. ಅಡಿಗೆ ಮಾಡುವಾಗ ಬಟ್ಟೆ ಒಗೆಯೋಲ್ಲ, ಬಟ್ಟೆ ಒಗೆಯುವಾಗ ಅಡಿಗೆ ಮಾಡೋದಿಲ್ಲ, ಹೌದಾ? ಆ ಬಟ್ಟೆ ಒಗೆಯುವಾಗನೇ ಭಗವಂತನ ಸ್ಮರಣ ಮಾಡ್ತಾ ಹೋಗಿರಿ. ಅಡಿಗೆ ಮಾಡುವಾಗ ಭಗವಂತನ ಸ್ಮರಣ ಮಾಡ್ತಾ ಮಾಡ್ರಿ. ಆ ಅಡಿಗೆ ನೈವೇದ್ಯ ಆದಂತೆ ಪವಿತ್ರವಾಗಿ ತಿನ್ನೋದನ್ನು. ಏನೋ ಹೇಳ್ತಾ ಏನೋ ಕೇಳ್ತಾ, ಒಬ್ಬನ ಬೈತಾ ಮತ್ತೊಬ್ಬರನ್ನ ಆಡ್ತಾ ಅಡಿಗೆ ಮಾಡೋದು ಬೇಡದನ್ನ. ಅದಕ್ಕಾಗಿ ದೇವರನ್ನು ಸ್ಮರಣ ಮಾಡುತ್ತಾ, ಮನನ ಮಾಡುತ್ತಾ, ಕೀರ್ತನ ಮಾಡುತ್ತಾ ಅಡಿಗೆ ಮಾಡ್ರಿ. ಬಟ್ಟೆ ಒಗಿರಿ, ಮನೆ ಸಾರಿಸುವಾಗ, ಮನೆ ಕಸ ಬಳಿಯುವಾಗ. ಯಾಕಾಗೋದಿಲ್ಲ? ಲೆಕ್ಕ ಹಾಕಿದ್ರೆ 24 ಗಂಟೆಯೊಳಗೆ ಒಂದು 18-16 ತಾಸಾದ ಈ ಕೆಲಸ ಮಾಡ್ತಾ ಇರ್ಬೋದಲ್ಲ. ಒಂದಾ ಶ್ರವಣ ಇಲ್ಲಿ ಬಂದಾಗ ಮನನ ಮಾಡ್ತಾ ಇರ್ರಿ. ಸಮಯ ಸಿಕ್ಕಿತು ಪುಸ್ತಕ ಇಟ್ಕೊಂಡು ಅವನ್ನೆಲ್ಲ ಮತ್ತೊಮ್ಮೆ ಪುನರಾಲೋಚನೆ ಮಾಡಿ. ಇದೇ ಹೇಳಿದ್ದ ಆಚಾರ್ಯರು, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿದೆ ಅತ್ಯಶಕ್ಯೇತು ನಿದ್ರಾದವು ಪುನರೇವ. ನಿದ್ದೆ ಬಂತ? ನಿದ್ದೆ ಬರ್ತದ್ರಿ. ಕೆಲವ್ರು ಅಂತಾರೆ ಸುಳ್ಳೇ ಬರೋದಲ್ಲಿ, ಪುಸ್ತಕ ಹಿಡಿದ್ರೆ ಮಾತ್ರ ನಿದ್ದೆ ಬರ್ತದೆ ನಮ್ಗೆ. ಜಪ ಕೂತಾಗ ಬರ್ತದ, ಪುಸ್ತಕ ಹಿಡಿದಾಗ ನಿದ್ದೆ ಬರ್ತದೆ. ಹಾಗೆ ಬಂದಾಗ ಅತ್ಯಶಕ್ಯೇತು ಪುನರೇ, ನಿದ್ದೆಯನ್ನಾದರೂ ತಡೆದು ನಿದ್ದೆ ನಿಲ್ಲಿಸಿ ಆದರೂ ತಿರುಗಿ ನೀವು ಪಾಠವನ್ನು ಪಾರಾಯಣವನ್ನು ಮಾಡಿ ಮುಂದುವರಿಸಿರಿ. ನಿದ್ದೆ ಬಂದೊಂದು ಬಿಡಬೇಡ್ರಿ, ಮಾಡ್ರಿ. ಆಳ ಮಿತಿ ಮೀರಿದ ಆ ರಾತ್ರಿ ಸಮಯದಲ್ಲಿ ಯಾರು ಓದಂತ ಅನ್ನೋದಿಲ್ಲ. ನಿದ್ದೆ ಬಂದ್ರೆ ಅಂದ್ರೆ ಹಗಲಲ್ಲಿ ಅಂತ ಅರ್ಥ. ಅದನ್ನ ರಾತ್ರಿ 12 ಗಂಟೆ ಆಯ್ತು ನಿದ್ದೆ ಮಾಡಬೇಡ್ರಿ ಅಂತ ಯಾವ ಶಾಸ್ತ್ರವೂ ಹೇಳ್ತಾ ಇಲ್ಲ. ನಿದ್ದೆ ಸಮಯದಲ್ಲಿ ನಿದ್ದೆ ಮಾಡ್ರಿ. ಉಳಿಕಿ ಸಮಯದಲ್ಲಿ ಸುಮ್ಮನೆ ಸೀರಿಯಲ್ ನೋಡ್ತಾ, ಧಾರಾವಾಹಿ ನೋಡ್ತಾ ಕೂಡ ನಿದ್ದೆ ಬರೋದಿಲ್ಲ. ಪುಸ್ತಕ ಹಿಡ್ಕೊಂಡ್ರೆ ಮಾತ್ರ ನಿದ್ದೆ ಬರ್ತದ. ಅಂತ ಹೊತ್ತಿನಲ್ಲಿ ನಿದ್ದೆ ಸರಿಸಿ ಪುಸ್ತಕ ಹಿಡಿದು ಸರಿಯಾಗಿ ಮತ್ತೆ ಅದನ್ನ ಮನನ ಮಾಡ್ರಿ ಅಂತ ಇದು ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕಾಗಿ ದಿನ ಎಂಬುದಕ್ಕೆ ಕ್ಷಣ ಕ್ಷಣದಲ್ಲಿ ನಾವು ಭಗವಂತನನ್ನು ಈ ರೀತಿಯಾಗಿ ಶ್ರವಣಾದಿಗಳಿಂದ ಪೂಜಿಸಬೇಕು. ಹಾಗ ಮಾಡಿದಾಗ ಮಾತ್ರವೇ ನಮಗೆ ಪರಲೋಕದ ಸೌಖ್ಯ ಸಿಗುತ್ತದೆ. ಒಟ್ಟಿಗೆ ಎಲ್ಲದಕ್ಕೂ ಮೂಲ ಬೇಸ್ ಯಾವುದು ಅಂತಂದ್ರೆ ಶ್ರವಣ ಅನ್ನೋದೇ ಪ್ರಥಮ ಸಾಧನ, ಪ್ರಧಾನ ಸಾಧನ. ಇದು ಇಲ್ಲದೆ ಕೇಳದೆ ನಮಗೆ ಭಕ್ತಿ ಹುಟ್ಟೋದಿಲ್ಲ, ಮನನ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರಧಾನ ಸಾಧನ ಬಂದು ಶ್ರವಣ. ಅದಕ್ಕೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಈ ಶ್ರವಣ ಎಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತಂದ್ರೆ, ಶ್ರವಣ ಮಾಡೋಣದರಿಂದ ಅವರಿಗೆ ಧರ್ಮದ ಜ್ಞಾನ ಗೊತ್ತಾಗತ್ತಂತ. ಧರ್ಮಂ ವಿಜಾನಾತಿ ಶ್ರವಣಾತ್. ಶ್ರವಣ ಮಾಡೋಣದಿಂದ ಧರ್ಮ ಯಾವುದು, ಅಧರ್ಮ ಯಾವುದು,
ಯಾರು ಶ್ರವಣ ಮಾಡೋದಿಲ್ಲವೋ ಅವರಿಗೆ ಧರ್ಮಾಧರ್ಮಗಳು ಬರೋದಿಲ್ಲ. ದುರ್ಯೋಧನ ಇದ್ದ, ದುರ್ಯೋಧನ ಒಂದು ದಿವಸ ಕಥೆ ಶ್ರವಣ ಮಾಡಿಲ್ಲ, ಅದಕ್ಕೆ ಅವನಿಗೆ ಧರ್ಮಾಧರ್ಮ ಎರಡೂ ಒಂದೇ ಇರ್ತದ. ಆದ್ದರಿಂದ ಶ್ರವಣ ಧರ್ಮದ ಸ್ವರೂಪವನ್ನು ನಮಗೆ ತೋರಿಸಿಕೊಡುತ್ತದೆ. ಯಾರಿಗೆ ಧಾರ್ಮಿಕ ಪ್ರಜ್ಞೆ ಬೇಕೋ ಅವರು ಶ್ರವಣ ಮಾಡ್ರಿ. ಅಷ್ಟೇ ಅಲ್ಲ, ಶ್ರುತ್ವಾ ತ್ಯಜತಿ ದುರ್ಮತಿಂ, ದುಷ್ಟ ಬುದ್ಧಿ ಉಳ್ಳಂತವರು ಕೂಡ ಕಥೆಯನ್ನು ಶ್ರವಣ ಮಾಡ್ತಾ ಮಾಡ್ತಾ ಕೂದ ದುರ್ಬುದ್ಧಿ ಬಿಟ್ಟು ಹೋಗ್ತದಂತ. ಅದಕ್ಕೆ ದುಷ್ಟರಿಗೆ ಕೂತು ಕಥೆ ಕೇಳಬೇಕು ಅಂತ ಅನಿಸೋದಿಲ್ಲ ಅಂತ. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತಂತಾರೆ, ಅಲ್ಲಿ ಕಥೆ ಕೂತು ಕೇಳೋದಿಲ್ಲ. ಆ ದುಷ್ಟರ ಬುದ್ಧಿ ಹೀಗೇ ಇರ್ತದಂತ, ಕೂತು ಕಥೆ ಕೇಳುವಂತಹದ್ದು ಅವರ ಜಾಯಮಾನಕ್ಕೆ ಇರೋದಿಲ್ಲಂತ. ಅದಕ್ಕೆ ಒಬ್ಬ ದೊಡ್ಡ ಈ ದರೋಡಿಕಾರರ ಸಂಘ ಅದಕ್ಕೆ ಅಧ್ಯಕ್ಷ ಒಬ್ಬನಿದ್ನಂತ ಹಿಂದಿನ ಪೂರ್ವಕಾಲದಲ್ಲಿ. ಅವನ ತಂದೆ ಮಕ್ಕಳು 11 ಜನ ಮಕ್ಕಳಂತ. ಸಾಯುವ ಸಮಯ ಬಂತು, ಮಕ್ಕಳನ್ನೆಲ್ಲ ಕರೆದ. ನೋಡಪ್ಪ, ನಮ್ಮ ಪರಂಪರ ವೃತ್ತಿ ಇದು, ದರೋಡೆ ಮಾಡೋದು, ಹೊಡೆಯೋದು, ಕೊಲ್ಲೋದು ಇವೆಲ್ಲ, ಇದು ಯಾವತ್ತಿಗೂ ಬಿಡಬೇಡ್ರಿ, ನೀವು ಅದನ್ನು ಮುಂದುವರಿಸ್ರಿ ಎಲ್ಲ ಹೇಳಿ ಒಂದು ಮಾತ್ರ ಜಾಗ್ರತೆ ಇರಲಿ, ಎಂದೂ ಅಪ್ಪಿತಪ್ಪಿ ನೀವು ಎಲ್ಲಾದರೂ ಪ್ರವಚನ ಮಾಡ್ತಿದ್ದೆ ಕೇಳಕ್ಕೆ ಹೋಗಬೇಡ್ರಪ್ಪ ಅಂತ. ಸರಿ ಅಂತ ತಂದೆಗೆ ಮಾತು ಕೊಟ್ರಂತ. ಆಯಿತು, ಹೋಗ್ತಾ ಇದ್ರು, ನಿತ್ಯ ಕರ್ಮಾನುಷ್ಠಾನ ಮಾಡ್ತಾ ಇದ್ರು ಪಾಪ ಅವ್ರ ಕಥೆ ಎಲ್ಲ. ಒಂದು ದಿವಸ ಒಂದು ಕಡೆ ದರೋಡೆ ಕೊಳ್ಳೆ ಹೊಡಿಬೇಕು, ಎಲ್ಲಿ ದೊಡ್ಡ ಈಶ್ವರಾಲಯ, ಪ್ರಸಿದ್ಧವಾದ ಈಶ್ವರ, ಅಲ್ಲಿ ಹೋಗೋಣ ಅಂತ ಹೋದ್ರಂತ. ಹೋಗ್ಯಾರ, ರಾತ್ರಿ ಗೋಡೆ ಇಳಿದು ಕೆಳಗಿಳಿದು ಬಂದಾರ. ಇನ್ನು ರಾತ್ರಿ ಅವತ್ತೇನು ವಿಶೇಷ ಇತ್ತು, ಎಲ್ಲರೂ ಭಜನೆ ಮಾಡ್ತಾ ಪ್ರವಚನ ಮಾಡ್ತಾ ಕೂತ್ರಂತ. ಅಯ್ಯೋ ಏನು ಮಾಡೋಣ, ತಿರುಗಿ ಹೋಗಬೇಕಾದ್ರೆ ಮತ್ತೆ ಹೊತ್ತಾಗ್ತದೆ, ಇಲ್ಲೇ ಮರಿಗೆ ನಾವು ಅಡಗಿ ಇರೋಣ ಅಂತ ಕೂತು ಅವನು ಪ್ರವಚನ ಮಾಡ್ತಾ ಇದ್ದ. ಪಾಪ ಎಲ್ಲ ಧರ್ಮ ಅಧರ್ಮ ಇದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿಸಿ ಇವೆಲ್ಲ ಕೇಳಿದ್ರಂತ. ಚಾಚಾ ಬಹಳ ತಪ್ಪು ಮಾಡಿಬಿಟ್ಟಿವೆಲ್ಲ, ನೋಡಿದ ಇಂಥ ಕಳತನ ಮಾಡಿದ್ರೆ ಎಷ್ಟು ನಮ್ಗೆ ಇದಾಗ್ತದೆ ಅಂಥೇಳಿ ಅವತ್ತೇ ತಮ್ಮ ಆ ಕಳತನಕ್ಕೆಲ್ಲ ಸ್ವಸ್ತಿ ಹೇಳಿಬಿಟ್ಟು ಅವತ್ತಿಂದ ಆ ದೇವಸ್ಥಾನಗಳು ತಿರುಗಿ ಕಸ ಬೆಳೆದು ಜೀವನವನ್ನೆಲ್ಲ ಕೂಡ ಸರಿಪಡಿಸಿಕೊಂಡಂಥದನ್ನು. ಅದಕ್ಕಾಗಿ ಕಥಾಶ್ರವಣ ಯಾರ್ಯಾರನ್ನು ಉದ್ಧಾರ ಮಾಡ್ತದೆ ಅಂದ್ರೆ ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಥ ಆಭೀರ ಕಂಕ ಯವನಾಶ್ಯಕಾದಯ ಎನ್ನೇ ಜಪಾಪಹ ಹೇಳ್ತಾರೆ. ಯಾರ್ಯಾರು ಶುದ್ಧಿ ಅಂತಂದ್ರೆ ಯಾರು ಕೆಟ್ಟ ನೀಚ ಜಾತಿಗಳಲ್ಲಿ ಹುಟ್ಟಿರ್ತಕ್ಕಂಥ ಯವನರು, ಕಿರಾತಕರು, ಹೂಣರು ಅಂತಿದ್ದಾರೋ ಅವರೂ ಕೂಡ ಒಮ್ಮೆ ಜೀವನದಲ್ಲಿ ಭಗವತ್ಕಥೆ ಕೇಳಿಬಿಟ್ರೆ ಅವರು ಆ ಜನ್ಮದಿಂದ ಪುನೀತರಾಗ್ತಾರ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಕಥಾಶ್ರವಣ ಅಂತ ಅನ್ನೋದು ಎಷ್ಟು ಮುಖ್ಯ. ಶ್ರೀಮದ್ ಆಚಾರ್ಯ ಕೃಷ್ಣಾಮೃತ ಮಹಾನಂದ ಹೇಳ್ತಾರೆ, ಅದನ್ನ ಶ್ರುತ್ವಾ ಧರ್ಮಂ ತ್ಯಜತಿ ದುರ್ಮತಿಂ ಅಂತಾರೆ. ಅವರ ಒಂದು ದುರ್ಮಾರ್ಗದ ಒಂದು ಪ್ರವೃತ್ತಿಯನ್ನು ಕೂಡ ಕಥೆ ಕೇಳೋಣದಿಂದ ಬಿಟ್ಟು ಬಿಡುತ್ತಾರೆ. ಆದ್ದರಿಂದ ಶ್ರವಣ ಅಂತ ಅನ್ನೋದು ಬಹಳ ದೊಡ್ಡ ಇದು. ಶ್ರುತ್ವಾ ಜ್ಞಾನಮವಾಪ್ನೋತಿ, ಜ್ಞಾನ ಬೆಳಿಬೇಕು. ಜ್ಞಾನ ಅನ್ನೋದು ಅಂಗಡಿಯಲ್ಲಿ ಸಿಗ್ತಕ್ಕಂಥದ್ದಲ್ಲ, ಅದನ್ನು ಎಲೆಕ್ಟ್ರಾನಿಕ್ ಗೂಡ್ಸ್ ರೊಕ್ಕ ಕೊಟ್ಟಟ್ಟು ಫಾರಿನ್ ಇಂಪೋರ್ಟೆಡ್ ಸಾಮಾನು ಸಿಗುತ್ತದೆ. ಆದರೆ ಇದು ಬೇಕು ಅಂತಂದ್ರೆ ಇದು ಇಂಪೋರ್ಟೆಡೇ. ಎಲ್ಲಿಂದ? ಋಷಿ ಮುನಿಗಳಿಂದ ಇಂಪೋರ್ಟ್ ಮಾಡ್ಕೋಬೇಕು ಅಲ್ಲಿಂದ. ಅದನ್ನ ನಾವು ಶಾಸ್ತ್ರದ ಶ್ರವಣ ಮಾಡ್ತಾ ಮಾಡ್ತಾ ಇರುವಾಗ ಹೊಸ ತರದ ಜ್ಞಾನ ನಮಗೆ ಸಿಗತ್ತಂತ. ಶ್ರುತ್ವಾ ಜ್ಞಾನಮವಾಪ್ನೋತಿ, ಕೊನೆಗೆ ಶ್ರವಣ ಏನ್ ಮಾಡ? ಶ್ರುತ್ವಾ ಮೋಕ್ಷಂ ಪ್ರಯಚ್ಛತಿ, ಈ ಶ್ರವಣ ಮೋಕ್ಷವನ್ನು ತಂದು ಕೊಡ್ತದೆ. ಆದ್ದರಿಂದ ಶ್ರವಣ ಬಹಳ ದೊಡ್ಡ ಸಾಧನ ಅಂತ ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ. ಅಂತಹ ಶ್ರವಣವನ್ನೇ, ಆ ಆಚಾರ್ಯರ ಒಂದು ಮಾತುಗಳನ್ನೇ ಜಗನ್ನಾಥದಾಸರ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವ್ರು ಹೇಳುತ್ತಾರೆ, ಶ್ರವಣ ಮನಕಾನಂದ ವೀವದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು ಭುವನ ಪಾವನ ಬೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪದು ಭೂಸುರರು ದಿನದಿ. ಪ್ರತಿ ಕ್ಷಣದಲ್ಲಿ ಇಂತಹ ಶ್ರವಣ ಮನನ ನಿಧಿಧ್ಯಾಸನದ ಕಾರ್ಯಗಳನ್ನು ನೀವು ಮಾಡಿ ಕೃತಾರ್ಥರಾಗ್ರಿ ಅಂತ ಈ ಒಂದು ಆದಿಪದ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಹಾಮಹಿಮೆಯನ್ನು ಜಗನ್ನಾಥದಾಸರು ತುಂಬಿ ಹೇಳ್ತಾ ಇದ್ದಾರೆ. ಅದನ್ನ ಇದರಿಂದ ಈ ಸಂಧಿಗೆ ಕರುಣಾಸಂಧಿ ಅಂತ ಹೆಸರು. ಕರುಣಾಸಂಧಿ ಅಂತ ಕರೆಯುವಾಗ ಕರುಣೆ, ಕಾರುಣ್ಯ ಭಗವಂತಂದು ಎಂಥದ್ದು ಅಂತ ತಿಳಿಸಬೇಕು. ಕರುಣ ಹೇಳೇ ಇಲ್ಲ, ಇದು ಕರುಣಾಸಂಧಿ ಅಂತ ಪ್ರಾರಂಭದಲ್ಲೇ ಇದಕ್ಕೆ ಹೆಸರು ಇಟ್ಟುಬಿಟ್ರಲ್ಲ ಅಂದ್ರೆ ಅಷ್ಟೇ ತಾನೇ. ಬರೇ ಕಥೆ ಕೇಳ್ರಿ, ಆ ಕಥೆ ಕೇಳಿದ್ದನ್ನು ಮತ್ತು ನೀವು ನೆನಪಿಗೆ ತಂದುಕೊಳ್ಳಿ. ಅಲ್ಲಿ ಹೇಳಿದಂತೆ ಭಗವಂತ ನನಗೆ ನೀರು ಹಾಕ್ರಿ, ಮೇಲೆ ಇಷ್ಟು ತುಳಸಿ ಹಾಕ್ರಿ, ಬಂಗಾರ ಬೆಳ್ಳಿ ಹಾಕು ಅಂತೇನು ಹೇಳಲಿಲ್ಲ. ನೀರು ತುಳಸಿ ಹಾಕ್ರಿ, ಅಥವಾ ನಮಸ್ಕಾರ ಮಾಡ್ರಿ, ಅಥವಾ ಧ್ಯಾನ ಮಾಡ್ರಿ, ರೊಕ್ಕ ಖರ್ಚಿಲ್ಲಲ್ಲ. ಇಷ್ಟು ಸುಲಭವಾದ ಉಪಾಯವನ್ನು ಹೇಳಿ ನಿನಗೆ ನನ್ನ ಮನೆಯಾಗಿರ್ತಕ್ಕಂಥ ಸದಾ ಸುಖಪೂರ್ಣವಾಗಿರ್ತಕ್ಕಂಥ ವೈಕುಂಠವನ್ನೇ ಕೊಡ್ತೀನಿ ಅಂತ ಪರಮಾತ್ಮ. ಯಾರಾದರೂ ಕೂಡ ಮನೆ ಬಾಡಿಗೆ ಹೋದಾಗ ಏನು ಕೇಳ್ತಾರ? ಒಂದು ವರ್ಷದ ಅಡ್ವಾನ್ಸ್ ಕೊಡ್ಬೇಕ್ರಿ, ಮನೆ ಬಾಡಿಗೆ ಇಷ್ಟು ಸಾವಿರಗಳು ಹೀಗ, ಆದರೆ
ಅಗ್ರಿಮೆಂಟು 1 ವರ್ಷ ಮಾತ್ರವೇ, ಮತ್ತೆ ಬಿಟ್ಟು ಹೋಗಬೇಕು ಅಂತಂತ. ಭಗವಂತ ಅಂತಾನೆ, ಏನೂ ಬೇಡ, ಹಣ ಕೊಡಬೇಡ್ರಿ, ಅಡ್ವಾನ್ಸ್ ಕೊಡಬೇಡ್ರಿ, ಏನೂ ಕೊಡಬೇಡ್ರಪ್ಪ, ಭಕ್ತಿ ಕೊಡ್ರಿ ಸಾಕು, ನನ್ನ ಮನೆ ನಿಮಗೆ ಕೊಟ್ಬಿಡ್ತೀನಿ, ತಿರುಗಿ ನಾನು ಮನೆ ಬಿಟ್ಟು ಖಾಲಿ ಮಾಡೋದನ್ನ ಎಂದೆಂದೂ ಹೇಳೋದಿಲ್ಲ. ಇದು ಹೇಳೋದು ನಮ್ಮ ಭಗವಂತ ಹೀಗೆ ಹೇಳ್ತಾನೆ. ಇಂಥ ಒಂದು ರೀತಿಯಾಗಿರ್ತಕ್ಕಂಥ ಮಹೋಪಕಾರ ಮಾಡ್ತಾನೆ ಅಂದಮೇಲೆ ಇವನಿಗೆ ಕರ್ಣ ಇಲ್ಲದೆ ಮಾಡ್ತಾನ? ಇಂತಹ ಕರ್ಣ ಪರಮಾತ್ಮನ ಕರ್ಣ. ಅದಕ್ಕೆ ಆ ಪರಮಾತ್ಮನ ಕಾರುಣ್ಯವನ್ನು ತಿಳಿಸುವುದಕ್ಕಾಗಿ ಮಹಾಕರುಣಾ ಪರಿಪೂರ್ಣ ಪರಮಾತ್ಮ ಅಂತ ಹೇಳುವುದಕ್ಕಾಗಿ ಪ್ರಾರಂಭದಲ್ಲಿ ಕೇವಲ ಶ್ರವಣ ಮಾತ್ರದಿಂದ ತನ್ನ ಮನೆಯನ್ನು ಪರಮಾತ್ಮ ದಯಪಾಲಿಸ್ತಾ ಇಹ ಪರಗಳಲ್ಲಿ ವಿವಿಧ ಭೋಗಗಳನ್ನು ಕೊಡ್ತಾನ ಅಂತಂದ ಮೇಲೆ ಕಾರುಣ್ಯ ಇದ್ರೆ ಕೊಡ್ತಾನ? ಏನ್ ಕೊಡ್ತಾನೆ? ಯಾಕೆ ಕೊಡ್ತಾನೆ ಪರಮಾತ್ಮ? ಮುಂದೆ ಹೇಳ್ತಾರೆ, ಮಳೆಯ ನೀರೋಣಿಯಳು ಪರಿಯಲು ಬಳಸರೂರೊಳಗಿದ್ದ ಜನರಾಜಲವು ಹೆದ್ದೊರೆಗೂಡೆ ಮಜ್ಜನ ಪಾನ ಗೈದ ಪರು. ಹೇಳ್ರಿ, ಮಳೆಯ ನೀರು. ಅಮ್ಮ ಎಲ್ಲರೂ ಏಕಕಾಲದಲ್ಲಿ ಹೇಳಿ. ನನ್ನ ರಾಗ ನಿಮ್ಮ ರಾಗ ಬೇರೆ ಆಗ್ತದ, ನೀವೇ ಶುರು ಮಾಡಿ. ನಾ ಒಂದು ರಾಗದಲ್ಲಿ ಹೇಳಿದೆ, ಶುರು ಮಾಡಿ. ಮಳೆಯ ನೀರೋಣಿ ಕಲುಷ ವಚನಗಳಾದರಿ ಬಾಂಬಳೆಯ ಪೆತ್ತನ ಪಾದ ಮಹಿಮಾ ಜಲದಿ ಪೊಕ್ಕದರಿಂದ ಮಾಣಂದ ಪರೆ ಮಹೀಸುರರು. ಮಳೆಯ ನೀರೋಣಿಯಲು ಪರಿಯಲು ಬಳಸರು ಊರೊಳಗಿದ್ದ ಜನರು. ಮಳೆ ನೀರು ಬರುವಾಗ ಮೇಲಿಂದ ಹರಿತಾ ಹೋಗ್ತೀವಿ, ರೋಡ್ನಲ್ಲಿ ಹೋಗ್ತಾ ಇದ್ರೆ ಯಾರಾದ್ರೂ ನೀರು ತಗೊಳ್ತೀವಿ, ಅದನ್ನ ಆ ನೀರು ಬಳಸೋದಿಲ್ಲ, ಬಿಟ್ಟು ಬಿಡ್ತೀವಿ. ಆದರೆ ಆ ನೀರು ಹೆದ್ದೊರೆಗೂಡೆ ಮಜ್ಜನ ಪಾದ ವೈ. ಹೆದ್ದಾರೆ ಅಂತೀವಿ ನಾವು ಒಂದ್ ಕಡೆ. ದೊಡ್ಡ ದಾರಿ ಯಾವುದು ಅಂತಂದ್ರೆ ಮಹಾನದಿ ಅಂತ ಅರ್ಥ. ಮಹಾನದಿ ಒಳಗೆ ಸೇರಿದಾಗ ಈ ಮಳೆ ನೀರೇ ನದಿ ನೀರಾಗ್ತದ. ಆಗ ಏನು ಮಾಡ್ತೀವಿ? ಆ ನೀರನ್ನು ತೆಗೆದುಕೊಳ್ಳುತ್ತೀವಿ. ಮಜ್ಜನ ಪಾನ, ಸ್ನಾನ ಪಾನ ಮಾಡ್ತೀವಿ. ಯಾವಾಗೆ? ನದಿಯನ್ನು ಪ್ರವೇಶ ನಮ್ಮ ಬೀದಿಯಲ್ಲಿ ಇರುವ ನೀರು ಇನ್ನೊಂದು ಬೀದಿಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಇನ್ನೊಂದು ಘಟಾರದಲ್ಲಿ ಹೋಗಿ, ಅದು ಕೊನೆಗೆ ನದಿ ಒಳಗೆ ಸೇರಿದಾಗ, ನದಿಯೊಳಗೆ ಸೇರಿ ತುಂಗಾ, ಗಂಗಾ, ಯಮುನಾ ಒಳಗೆ ಸೇರಿದಾಗ ನಾವು ಪವಿತ್ರವ ಅಂಥೇಳಿ ಮುಣಿಗಿ ನೀರು ಪ್ರೋಕ್ಷಣೆ ಮಾಡಿಕೊಂಡು ಅಷ್ಟು ಪವಿತ್ರತ ನದಿಗೆ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂದರೆ ನದಿ ಒಳಗೆ ನಮ್ಮ ಓಣಿಯ ನೀರು ಸೇರಿದರೂ ಕೂಡ ಇದು ಓಣಿ ನೀರು ಅಂತ ಕರೆಯೋದಿಲ್ಲ, ನಮ್ಮ ಘಟಾರದ ನೀರು ಅಂತ ಕರಿತಾ ಇಲ್ಲ. ಏನ್ ಕರಿತೀವಿ? ನದಿ ನೀರು ಅಂತ ಕರಿತೀವಿ. ಯಾಕೆ ಕರಿತೀವಿ? ನದಿ ಒಳಗೆ ಇದೆ, ಸೇರಿದೆ. ಆದ್ದರಿಂದ ಜಗನ್ನಾಥ ದಾಸರಂತಾರ, ಕಲುಷ ವಚನಗಳು ಆದರೂ, ಇದು ಕಲುಷ ವಚನಗಳು, ಇದು ನನ್ನ ಕಲುಷವಾದ ವಚನಗಳು, ನನ್ನ ಮಾತು ಅಂತ ಪಾಪ ಹೇಳಿಕೆಂತಿದ್ದಾರ. ಆದರೂ ಅದು ಯಾವಾಗಾಯ್ತು? ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕದರಿಂದ ಮಾಣಂದ ಪರೆ ಮಹೀಸುರರು. ಏನ್ ಹೇಳುತ್ತಿದ್ದಾರೆ? ಆ ನೀರು ಇಲ್ಲಿರುವಾಗ ನದಿ ಒಳಗೆ ಸೇರಿದರೆ ಪವಿತ್ರವಾಯಿತು ಎಂಬ ಭಾವನೆ ಮಾಡುತ್ತೆ. ನನ್ನ ಮಾತುಗಳು ಇದು ಕಲುಷ ವಚನಗಳಾದರೂ ಬಾಂಬಳೆಯ ಪೆತ್ತನ ಪಾದ. ಏನದು? ಬಾನಿನ ಹೊಳೆ ಬಾಂಬಳೆ ಅಂದ್ರೆ ವಿಯದ್ಗಂಗಾ ಅಂತ ಅರ್ಥ. ಆಕಾಶ ಗಂಗಾ. ಈ ಗಂಗೆ ಎಲ್ಲಿತ್ತು? ಮೊದಲು ಆಕಾಶದಲ್ಲೇ ಇತ್ತು, ಆಮೇಲೆ ಭೂಲೋಕಕ್ಕೆ ಬಂತು. ಆಕಾಶದ ಸಂಪತ್ತಾಗಿರ್ತಂದ್ರೆ ಮೇಲ್ಲೋಕದ, ಆಕಾಶ ಅಲ್ಲ, ಮೇಲ್ಲೋಕದ ಸಂಪತ್ತಾದ. ಇಲ್ಲಿ ಬಾಂಬಳಿ ಅಂತ ಹೇಳಿದ್ರು. ಏನದು ಅಂದ್ರೆ ಬಾನಿನ ಹೊಳೆ, ಅದೊಂದು ನೀರಿನ ಸಮೂಹ. ಆಕಾಶದ ವಿಯದ್ಗಂಗಾ ಅಂತ ಕರೀತಾರದ, ಆಕಾಶ ಗಂಗಾ ಅಂತ. ಆ ವಿಯತ್ತಿನ ಆಕಾಶದ ಮೇಲ್ಲೋಕದ ಸಂಪತ್ತಾಗಿರ್ತಕ್ಕಂಥ ನದಿ ಎಲ್ಲಿಂದ ಬಂತು? ಕಲುಷವಚನ ಎಂಬುದಕ್ಕೆ ಅರ್ಥ ಮತ್ತೆ ಹೇಳ್ತೀನಿ. ಇದು ಕಲುಷ ವಚನಗಳಾದರೂ ಭಗವಂತ ಅಂದ್ರೆ ಆಕಾಶ ಗಂಗೆಯನ್ನು ಹುಟ್ಟಿಸಿದ ಪಾದ, ಅದೇ ಒಂದು ದೊಡ್ಡ ಸಮುದ್ರ, ಅದರೊಳಗೆ ಹೋಗಿ ಸೇರಿತು. ಅಂದ್ರೆ ಭಗವಂತನ ಪಾದದ ಸಾನ್ನಿಧ್ಯವನ್ನು ಸೇರಿಕೊಂಡಿರುವ. ಇಲ್ಲಿ ಏಕೆ ಹೇಳಿದ್ದಾರೆ ಅಂದ್ರೆ ಬರೇ ಭಗವಂತನ ಪಾದ ಸೇರಿದ್ರು ಅಂತ ಸರಿ ಹೋಗ್ತಿತ್ತು. ಬಾಂಬಳೆಯ ಪೆತ್ತನ ಪಾದ ಮಹಿಮಾ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಗಂಗಾ ನದಿ ಪವಿತ್ರ. ಆ ಗಂಗಾ ನದಿಗೆ ಪಾವಿತ್ರ ಬರ್ಲಿಕ್ಕೆ ಕಾರಣವೇನು ಅಂದ್ರೆ ಭಗವಂತನ ಪಾದ ಸ್ಪರ್ಶ, ಪಾದದಿಂದ ಉದ್ಭವಿಸಿದಾದ್ದರಿಂದ. ಭಗವಂತನ ಪಾದದಿಂದ ಉದ್ಭವಿಸಿದೆ, ಆದ್ದರಿಂದ ಗಂಗೆಗೆ ವಿಷ್ಣುಪದಿ ಅಂತ ಹೆಸರಿದೆ. ವಿಷ್ಣು ಪಾದ ಅಲ್ಲ, ವಿಷ್ಣುಪದಿ ಅಂತ ಕರೀತಾರೆ. ಆದ್ದರಿಂದ ಅದು ಪವಿತ್ರವಾಯಿತು. ಗಂಗೆಯಗೆ ಪಾವಿತ್ರವನ್ನು ತಂದುಕೊಟ್ಟಿರುವಂತಹ ಭಗವಂತನ ಪಾದವೆನ್ನುವ ಸಾಗರವನ್ನು ನನ್ನ ವಚನಗಳು ಸೇರೋಣದರಿಂದ ಹೇಗೆ ಓಣಿಯಲ್ಲಿ ಹರಿದ ನೀರು
ನದಿ ಒಳಗೆ ಸೇರಿದಾಗ ಆ ನೀರನ್ನು ಹೇಗೆ ಬಳಸ್ತೀವೋ ನನ್ನ ವಚನಗಳು ಕೂಡ ಮಳೆಯ ನೀರಂತೆ ಕಲುಷವಾದ ನೀರು ಕಲುಷವಾದ ವಚನಗಳಂತೆ ಇದ್ದರೂ ಕೂಡ ಅದು ಸಮುದ್ರ ಹೆದ್ದರೆ ಅಂದ್ರೆ ದೊಡ್ಡ ನದಿಗಳು ಸೇರಿದಾಗ ಬಳಸ್ತೀವಿ. ಇದು ದೊಡ್ಡ ದಾರಿ ಯಾವುದಂದ್ರೆ ವಿಷ್ಣುನ ಪಾದ ಅಂದ್ರೆ ಗಂಗೆಗೆ ಪಾವಿತ್ರವನ್ನು ತಂದುಕೊಟ್ಟಿರುವ ಪಾದ. ಆದ್ದರಿಂದ ಅಂತಹ ಪಾದವನ್ನು ಹೋಗಿ ಸೇರುತ್ತದೆ. ಅಂದ್ರೆ ನನ್ನ ಮಾತುಗಳು ಭಗವದ್ವಚನಗಳೇ ಹೊರತು ಹಾಡು ಹರಟಿಯಲ್ಲ. ಆದ್ದರಿಂದ ಈ ಶಬ್ದಗಳನ್ನು ಎಲ್ಲರೂ ಬಳಸಿಕೊಳ್ಳುತ್ತೀರಿ ಅಂತ ನಾನು ತಿಳಿಯುತ್ತೀನಿ ಅಂತ ಜಗನ್ನಾಥದಾಸರು ಅಂತಾರೆ. ಕಲುಷ ವಚನ ಅಂದ್ರೆ ಅರ್ಥವೇನು? ಕೆಟ್ಟಾದಂಥ ಮಾತುಗಳು ಅಂತ ಅರ್ಥ. ಹೇಗಾಗ್ತದೆ ಕೆಟ್ಟ ಮಾತು? ವಚನದ ಕಾಲುಷ್ಯ ಯಾವಾಗ ಎಂದೇ ಎರಡು ಕಾರಣವಿದೆ. ಒಂದು, ಎಲ್ಲ ಭಾಷಾ ದೇವಭಾಷೆಯಲ್ಲಿ ಇದ್ರೆ ಮಾತ್ರವೇ ಅದಕ್ಕ ಒಂದು ಪಾವಿತ್ರತ ಅಂತ ಮೊದಲಿಂದ ಸಂಪ್ರದಾಯ. ಇಲ್ಲ ಅಂತಿಲ್ಲ, ಇದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಪಂಡಿತರು ಪೂಜೆ ಮಾಡುವಾಗ ಊಟ ಮಾಡುವಾಗ ಮನೆಯಲ್ಲಿ ಕನ್ನಡ ಇದ್ರೂ ಕನ್ನಡ ಮಾತಾಡ್ತಾ ಇದ್ದಿಲ್ಲ. ಆ ಹೊತ್ತಿನಲ್ಲಿ ಮಾತ್ರ ಸಂಸ್ಕೃತ ಭಾಷೆಯಲ್ಲೇ ಮಾತನಾಡ್ತಾ ಇದ್ರು. ಯಾಕೆಂದ್ರೆ ಬೇರೆ ಭಾಷಾ ಮಡಿಯಲ್ಲಿರುವಾಗ ಮಾತನಾಡಬಾರ್ದು, ಊಟಕ್ಕೆ ಕೊಡುವಾಗ ಮಾಡಬಾರ್ದು, ಪೂಜೆ ಮಾಡುವಾಗ ಅಂತ ಇತ್ತು. ಆದರೆ ಸಂಸ್ಕೃತೇತರ ಭಾಷೆಗಳು ಪ್ರಾಕೃತ ಭಾಷಾ ಅಂತ ಕರೀತಾರೆ. ಅದು ಮೈಲಿಗೆ ಅಂತ. ಇದು ಕನ್ನಡದಲ್ಲಿ ಬರೆದಿದ್ದಾರಾದ್ದರಿಂದ ಈ ಕಲುಷ ವಚನ ಅಂದ್ರೆ ಹಾಗಲ್ಲ. ಕನ್ನಡ ಭಾಷೆಗೆ ಕಲುಷ ಆದರೂ ಸಂಸ್ಕೃತೇತರ ಭಾಷೆಗಳು ಕಲುಷ ಅಂತ ಅಂದುಕೊಂಡ್ರು. ಈ ಭಾಷೆ ಭಗವಂತನ ಸಂಬಂಧಪಟ್ಟ ಮಾತುಗಳೇ ಇವೆ. ಆದ್ದರಿಂದ ಈ ಮಾತುಗಳು ಇದು ಕಲುಷವಲ್ಲ, ಒಳ್ಳೆ ಪವಿತ್ರವಾದ ಮಾತುಗಳೇ ಆಗ್ತದೆ. ಹೇಗೆ ಮಳೆಯಲ್ಲಿ ಮಳೆ ನೀರು ಓಣಿಯೊಳಗ ಹರಿದಾಗ ಬಳಸದೆ ಹೋದರೂ ಅದು ದೊಡ್ಡ ನದಿ ಸೇರಿದಾಗ ಹೇಗೆ ಬಳಸ್ತೀವೋ ಹಾಗೆ ಭಾಷಾಪರವಾಗಿ ಇದು ಸಂಸ್ಕೃತ ಭಾಷಾ ಅಲ್ಲದೆ ಹೋದರೂ ಭಗವಂತನ ಸಂಬಂಧಪಟ್ಟ ಮಾತುಗಳು ಇದರೊಳಗೆ ಕಥೆ ಇದೆ. ಆದ್ದರಿಂದ ಈ ಮಾತುಗಳು ಕಲುಷ ವಚನವೂ ಅಲ್ಲ. ಆದ್ದರಿಂದ ಎಲ್ಲಾ ಬುಧರು ಪಂಡಿತರು ಇದನ್ನ ಸ್ವೀಕಾರ ಮಾಡುತ್ತಾರೆ ಅಂತ ಜಗನ್ನಾಥದಾಸರು ಹೇಳಿದರು. ಹಾಗಾದ್ರೆ ಸಂಸ್ಕೃತ ಭಾಷೆಗೆ ಮಾತ್ರ ಪಾವಿತ್ರವಂದ್ರೆ ಸಂಸ್ಕೃತ ಭಾಷಾವಾದರೂ ಭಗವಂತನ ಕಥೆ ಬಿಟ್ಟು ಲೌಕಿಕವಾದ ಬೇರೆ ಇನ್ನೇನಾದ್ರೂ ವಿಷಯಗಳು ಹೇಳಿದಾಗ ಆ ಭಾಷೆ ಕೂಡ ಕಲುಷ ವಚನವೇ ಆಗುತ್ತದೆ. ಅದು ಭಗವಂತನ ಸಂಬಂಧಪಟ್ಟಂತ ವಿಷಯಗಳು ತಿಳಿಸಿದಾಗ ಮಾತ್ರ ಪವಿತ್ರವಾಗುತ್ತದೆ. ಅದಕ್ಕೆ ಹಾಗಿರುವಾಗ ಬೇರೆ ಭಾಷೆಗೆ ಮತ್ತು ಭಗವಂತನ ಸಂಬಂಧಪಡದೇ ಇರತಕ್ಕಂತ ಇರುವಾಗ ಆ ಮಾತು ಕಲುಷ ಅಂತ ಅನ್ನೋದು ಹಿಂದಿನಿಂದ ಸತ್ಯವೇ. ಆದರೆ ಪರಮಾತ್ಮನ ಚರಿತ್ರೆ ತಿಳಿಸ್ತಾವಾದ್ದರಿಂದ ಹರಿಕಥಾಂಸಾರ ಕನ್ನಡದಲ್ಲಿ ಇದ್ರೂ ಕೂಡ ಇದು ಒಳ್ಳೆ ಉತ್ತಮೋತ್ತಮವಾದ ಭಾರತದಂತೆ ಭಾಗವತದಂತೆ ಉತ್ತಮ ಗ್ರಂಥ ಅಂತ ಇದನ್ನು ಅರ್ಥ ಮಾಡಿಕೊಳ್ಳಬೇಕಿದ್ದಕ್ಕ. ಆದ್ದರಿಂದ ಎಲ್ಲರೂ ಕೂಡ ಇದನ್ನು ತೆಗೆದುಕೊಂಡು ಎಲ್ಲರೂ ಇದಕ್ಕೆ ನಮಗೆ ಮಾನ್ಯತಾ ಕೊಡ್ತೀರಿ ಅಂತಂದು ಜಗನ್ನಾಥದಾಸರು ಈ ರೀತಿಯಾಗಿ ಮಳೆಯ ನೀರಿನ ದೃಷ್ಟಾಂತ ಕೊಟ್ಟು ತಮ್ಮ ವಚನಗಳು ಈ ರೀತಿಯಾಗಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಪರಮಾತ್ಮ ಇನ್ನೊಂದು ಪದ್ಯವನ್ನು ಹೇಳಿ ಮುಕ್ತಾಯಗೊಳಿಸೋಣ. ಪರಮಾತ್ಮ ಮಹಾಮಹಿಮಾವಂತ, ಅದ್ಭುತ ಮಹಿಮಾ ಸಂಪನ್ನ. ಅವನ ಪೂಜೆ ಹೇಗೆ ಮಾಡಬೇಕು? ಅವನನ್ನು ಪೂಜಿಸುವ ಸಾಮರ್ಥ್ಯ ನಮಗಿದೆಯಾ? ನಾವು ಮಾಡಿದ ಪೂಜೆಗೆ ಅವನು ಕೊಟ್ಟು ಫಲ ಕೊಡ್ತಾನ? ಕುಚೇಲ ಸುಧಾಮ ಕೃಷ್ಣಲ್ಲಿ ಹೋಗುವಾಗ ಏನು ತಗೊಂಡು ಹೋಗ್ಬೇಕು, ಏನಾದ್ರು ತಗೊಂಡು ಹೋಗ್ಬೇಕು, ಅವಲಕ್ಕಿ ತಗೊಂಡು ಹೋದ. ಮನೆಗೆ ಹೋಗೋತ್ತಿಗೆ ಉಪಚಾರ ಅಲ್ಲಿ ವೈಭವದ ಊಟಗಳು ನೋಡಿದ ಮೇಲೆ ನನ್ನ ಅವಲಕ್ಕಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಕೊಡುವುದಕ್ಕೆ ಹಿಂಸರದ ಸುಧಾಮ. ಹಾಗೆ ಭಗವಂತನ ವೈಭವ ನೋಡಿದ ಮೇಲೆ ನಮ್ಮ ಅಲ್ಪ ಸ್ವಲ್ಪವಾದ ಪೂಜೆಗೆ ಅವನು ಎಲ್ಲಾದರೂ ಬೆಲೆ ಕೊಡ್ತಾನ? ನಾವು ಮಾಡಿದ ಪೂಜೆ ಸಮಯ ವ್ಯರ್ಥ, ಕಾಲ ವ್ಯರ್ಥ ಆಗ್ತದಾಗೇನು? ಯಾಕಂದ್ರೆ ಮಹಿಮಾ ಅಪಾರವಾದಂಥ. ಅದನ್ನು ಹೇಳ್ತಾರೆ, ಶ್ರುತಿ ತತಿಗಳಿಗೆ ಅಭಿಮಾನಿ ಲಕುಮಿ ಸ್ತುತಿಗಳಿಗೆ ಗೋಚರಿಸದ ಪ್ರತಿಹತ ಮಹೇಶ್ವರ್ಯಾಜ್ಯ ಕಿಲ ಗುಣಗಣಾಂಬೋಧಿ ಮಾಡುತಿಹ ಸಂಸ್ತುತಿಗೆ ವಶನಾಗುವನಿವನ ಕಾರುಣ್ಯಕೇನೆಂಬೆ. ಶ್ರುತಿ
ತತಿಗಳಿಗಭಿಮಾನಿ ಶ್ರುತಿ ತತಿಗಳಭಿಮಾನಿ ಲಕುಮಿ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೈಶ್ವರ್ಯಾದಿ ಅಖಿಲ ಸದ್ಗುಣ ಗುಣಗಣಾಂಬೋಧಿ ಸದ್ಗುಣಗಣಾಂಬೋಧಿ ಅಂತಂದ್ರು. ಪರಮಾತ್ಮ ಅಖಿಲ ಸದ್ಗುಣ ಗಣ ಅಂಬೋಧಿ. ಅಖಿಲ ಅಂದ್ರೆ ಇನ್ನು ಏನೇನೂ ಉಳಿದಿಲ್ಲ ಅಂತ ಅರ್ಥ ಅದನ್ನು. ಅಖಿಲವಾದ ಸಮಸ್ತವಾದ ಸದ್ಗುಣಗಳು ಅಂತ ಪ್ರಪಂಚದಲ್ಲಿ ಏನಿವೆಯೋ ಆ ಗಣ ಅಂದ್ರೆ ಸಮೂಹ, ಗುಣಗಣಗಳ ಗುಣ ಸಮೂಹಗಳ ಅಂಬೋಧಿ ಸಮುದ್ರ ಅಂದ್ರೆ ಗುಣ ಸಮುದ್ರ. ಅಖಿಲ ಸದ್ಗುಣಗಳಿಂದ ಸಮುದ್ರದಂತೆ ಇದ್ದಾನೆ ಪರಮಾತ್ಮ. ಅದು ಎಂಥ ಸದ್ಗುಣ? ಮಹೈಶ್ವರ್ಯಾದಿ ಅಖಿಲ ಸದ್ಗುಣಗಣ ಅಂಬೋಧಿ. ಮಹೈಶ್ವರ್ಯವೇ ಮೊದಲಾದ ಅಖಿಲ ಸದ್ಗುಣಗಣಗಳಿಂದ ಸಮುದ್ರದಂತೆ ಇದ್ದಾರೆ. ಕೆಲವರಿಗೆ ಇರ್ತದ, ಸಿದ್ಧರಿಗೂ ಕೂಡ ಒಂದು ಸಿದ್ಧ ಸಾಧನ ಮಾಡಿಕೊಂಡ್ರೆ ಅಷ್ಟೈಶ್ವರ್ಯ ಬರ್ತದ, ಅಣಿಮಾ ಮಹಿಮಾದಿ ಸಂಪತ್ತು ಬರ್ತದ. ಆದರೆ ಒಂದು ಕಾಲ ಹೋದರೆ ಹೋಗ್ತದೆ. ಈ ಭಗವಂತನಿಗೂ ಕೂಡ ಪ್ರಳಯ ಕಾಲದೊರಗಿದ್ದು ಪ್ರಳಯ ಕಾಲ ಆದ ಮೇಲೆ ಇವರ ಗುಣಗಣಗಳು ಕೂಡ ಹೋಗಿಬಿಡ್ತವ ಅಂದ್ರೆ ಇಲ್ಲ. ಅಪ್ರತಿಹತ ಮಹೈಶ್ವರ್ಯಾದಿ ಅಖಿಲ ಸದ್ಗುಣ ಗಣಾಂಬ. ಅಪ್ರತಿಹತ, ಅದು ತಡೆದರೂ ಕೂಡ ತಡೆಯುವುದಕ್ಕೆ ಸಾಧ್ಯವಾಗದೆ, ಏನು ಸರಿಸಿದರೂ ಕೂಡ ಅದು ವಿಘ್ನವಾಗದೆ, ತಡೆಯದೆ, ನಾಶವಾಗದೇ ಇರುವಂತ ಸದ್ಗುಣಗಳ ಸಮುದ್ರನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಿದ್ರು. ಇಂಥ ದೊಡ್ಡ ವ್ಯಕ್ತಿ ಇವನನ್ನು ಯಾರಾದರೂ ಸ್ತೋತ್ರ ಮಾಡಿ ಅವನ ಸ್ತೋತ್ರಗಳೆಲ್ಲ ಮುಗೀತು ಅಂತ ಯಾರಾದರೂ ಹೇಳಿದ್ದಾರಾ? ಎಷ್ಟು ಗುಣಗಳು ಪರಮಾತ್ಮದೆ ಎಣಿಸ್ಲಿಕ್ಕೆ ಪ್ರಯತ್ನ ಮಾಡಿ ಯಾರಾದರೂ ಮುಗಿಸಿದ್ರಾ? ಮೊದಲನೇ ಅವಳು ಯಾರು? ಲಕ್ಷ್ಮಿ. ಫಸ್ಟ್ ಸ್ಟೂಡೆಂಟ್, ಮೊದಲನೇ ಪೂಜಕಳು ಭಗವಂತನಿಗೆ. ಮೊದಲನೇ ಪೂಜಕಳು ಯಾಕ? ನಿರಂತರ ಪೂಜಕಳು ಅವಳೇ. ಎಲ್ಲ ದೇವಸ್ಥಾನ ನಾನು ಪೂಜಾರಿ, ನಾನು ಪೂಜಕ ಅಂತ ಹೇಳ್ತಾರೆ. ಯಾರೂ ನಿಜವಾಗಿ ಪೂಜಕರಲ್ಲ. ಪೂಜೆ ಮಾಡೋದು ಲಕ್ಷ್ಮೀ ದೇವಿಯೇ. ಅಧಿಕಾರ ಅವಳೊಬ್ಬಳಿಗೆ ಇರೋದು. ಯಾಕೆಂದ್ರೆ ಮನಿಯ ಸೇವಾ, ಮನೆಯವರ ಸೇವೆಯನ್ನು ತಾನೇ ಮಾಡ್ತಾಳಂತ, ಬೇರೆಯವರಿಗೆ ಬಿಟ್ಟು ಕೊಡೋದಿಲ್ಲ ಅಂತ. ಕೋಟಿ ಕೋಟಿ ಭೃತ್ಯರಿರಳು ಹಾಟಕಾಂಬರನ ಸೇವೆ ಸಾಟಿ ಇಲ್ಲ ಅಂತ ಇಷ್ಟು ಹೇಳ್ತಾರಲ್ಲ. ಎಷ್ಟು ಜನ ಇದ್ರೆ ಅವ್ರಿಗೆ ಮನೆ ಕೆಲಸ ನಮ್ಗೆ ಸ್ವಲ್ಪ ಬಂದ್ರೆ ಸಾಕು, ಸ್ವಲ್ಪ ಮನೆ ಸಾರಿಸಿ ಬಿಡುವಂತ ಕೆಲಸದವ್ರಿಗೆ ಒಪ್ಪಿಸ್ತೀವಿ. 2 ದಿವಸ ಆದ್ಮೇಲೆ ಅಡಿಗೆ ಮನೆ ಸಾರಿಸು ಅಂತಂದು, ಆಮೇಲೆ ಸ್ವಲ್ಪ ನೀರಿಟ್ಟು ಹೆಸರಿಗೆ ಇಟ್ಬಿಡು, ನಾ ಬಂದು ಇಡಿಸ್ಕೊಂತೀನಿ. ಹೀಗೆ ಮಾಡಿ ಕೇಳ್ತಾ ಹೋದ್ರೆ ಏನು? ಮನೆ ಅಂದ್ರೆ ಅದು ಮನೆ ಅಲ್ಲ, ಮಂದಿರ. ಭಗವಂತನ ವಾಸ ಮಾಡ ಮಂದಿರ ಅದು. ಆ ಭಗವಂತನ ಮನೆ ಸೇವೆ ಮನೆಯ ಯಜಮಾನ್ಯವಳು ಅವಳೇ ಮಾಡಬೇಕು. ಮನೆ ಹೊರಗೆ ತಳಿ ಕಸ ಬೆಳೆದು ತಳಿ ಹಾಕೋದು ಕೂಡ ಕೆಲಸದವರಿಗೆ ಕೊಡಬಾರ್ದಂಥದ್ದು. ಏನ್ರಿ ಚೆನ್ನಾಗಿ ಹೇಳ್ತೀರಿ, ಮತ್ತೆ ರೊಕ್ಕ ಕೊಟ್ಟು ತಿಂಗಳಿಗೆ ಅವಳು ಸುಮ್ಮನೆ ಕೊಡ್ಬೇಕಾ ರೊಕ್ಕ ಅಂತ ಹೇಳ್ತೀರಿ. ಬೇರೆ ಕೆಲಸ ಮಾಡಿಸ್ಕೇಳ್ರಿ. ಮನೆ ಹೊರಗೆ ಇರುವಂತ ಅಂಗಳವನ್ನು ಬೆಳೆದು ರಂಗೋಲಿ ಹಾಕುವಂತ ಯೋಗ್ಯತೆ ಮನೆಯ ಹೆಣ್ಣು ಮಗಳಿಗೆ, ಮನೆಯ ಆ ಯಜಮಾನಿಗೆ ಮಾತ್ರವಿದೆ. ಲಕ್ಷ್ಮಿ ಅಷ್ಟು ದಾಸೀ ಜನರು ಇದ್ದರೂ ಸ್ವಯಮಿಂದಿರೈವ ಪತಿಮಾನಕರಿ ಗೃಹ ಕರ್ಮ ಯತ್ರ ಕುರುತೇ ಸುತರಾಂ. ಸ್ವಯವಾಗಿ ಅವಳೇ ತನ್ನ ಮನೆಯ ಅಂಗಳದಲ್ಲಿ ಕಸ ಬೆಳೆದು ತಾನೇ ನೀರು ತಳಿ ಹಾಕಿ ರಂಗೋಲಿಯನ್ನು ತಾನೇ ಹಾಕ್ತಾಳು. ಸ್ವಯಮಿಂದಿರೈವ ಪತಿಮಾನಕರಿ ಗೃಹ ಕರ್ಮ ಯತ್ರ ಕುರುತಿ ಅಪಿ ಕಿಂಕರಿ ದಶಶತೀ ಮಹಿಮ. ಅವಳಿಗೆ ಎಷ್ಟು ಕಿಂಕರರು, ಸಹಸ್ರ ಕೋಟಿ ಕೋಟಿ ಜನರು ಇದ್ದಾರ ಅಂತ ದಾಸರಿಗೆ ಇದು ಈ ಮಾತೆ ಮೂಲವಾಗಿದೆ. ಇಷ್ಟು ಜನ ಇದ್ದರೂ ಸ್ವತಃ ಮನೆಯ ಕೆಲಸ, ಮನೆ ತಳಿ ಹಾಕಿ ರಂಗೋಲಿ ಹಾಕೋದು ಲಕ್ಷ್ಮಿಯೇ ಮಾಡ್ತಾಳಂತ. ತನ್ನ ಗಂಡನಿಗೆ ನೀರು, ಸ್ನಾನ, ಅವನಿಗೆ ಧೂಪ, ನೈವೇದ್ಯ, ಅಡಿಗೆ, ಊಟ ತಾನೇ ನೋಡ್ತಾಳಂತ. ಬೇರೆ ಯಾರಿಗೂ ಬಿಟ್ಟು ಕೊಡೋದಿಲ್ಲ. ಇಷ್ಟು ಲಕ್ಷ್ಮೀದೇವಿ ಮಾಡ್ತಾಳೆ. ಅಷ್ಟು ಸೇವೆ ಮಾಡುವ ಹತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಲಕ್ಷ್ಮಿ ಅಷ್ಟು ತನ್ನ ಮನೆ ಕೆಲಸ, ಮನೆಯವರ ಕೆಲಸಕ್ಕೆ ಅಷ್ಟು ದೀಕ್ಷಾಬದ್ಧಳಾಗಿದ್ದಾಳೆ. ಮನೆ ಹೊರಗೆ ತಳಿ ಚೆಲ್ಲಿ ಬೆಳೆದು ನೀರು ಹಾಕಿ ಆ ತಳಿ ಚೆಲ್ಲಿ ರಂಗೋಲಿ ಹಾಕೋದ್ರಿಂದ ಏನು ಅಂದ್ರೆ, ದೇವತೆಗಳು ನೋಡ್ತಾರಂತ. ಬೆಳಗಾವಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತಲ್ಲೇ ಮಾಡಬೇಕು, ಸಂಚಾರ ಮಾಡ್ತಾ ಇರ್ತಾರೆ. ಗಗನಚರ ವಾಹನ
ಮನೆ ದಿವವು ಕಸರೊಡನೆ ಮನೆ ಮನೆಗಳಲ್ಲಿ ತಿರುಗುವನು ಅಂತ ಹೇಳ್ತಾನೆ. ನೋಡ್ತಾನೆ, ಈಗ ನೋಡ್ತಿರ್ತಾನೆ, ಯಾರು ಬ್ರಾಹ್ಮಿ ಮೃತ ಎದ್ದು ಮನೆಯ ಯಜಮಾನಿ ಅವಳೇ ತಳಿ ಹಾಕಿ ರಂಗೋಲಿ ಹಾಕ್ತಾ ಇದ್ದಾಳಂತ ನೋಡ್ತಾಳಂತ. ಅದು ನೋಡಿದ್ರೆ ವೆಲ್ಕಮ್ ಬೋರ್ಡ್ ಇಟ್ಟಂತೆ ಹೋಗೋಣ ಅಂತ ಮನೆಯಲ್ಲಿ ಹೋಗಿಬಿಡ್ತಾರಂತ. ಆ ಮನೆಯ ಕೆಲಸ ರಂಗೋಲಿ ಯಾವಳು ಕೆಲಸ ಮಾಡೋರು ಸರಿ ಹಾಕ್ಸಿಬಿಟ್ರೆ ಆ ದೇವತೆಗಳು ನೀನೇ ಆಗಮ್ಮ, ಮುಂದಿನ ಜನ್ಮದಲ್ಲಿ ಮಹಾರಾಣಿಯಾಗು, ಈ ಮನೆಯವಳು ನಿನಗೆ ದಾಸಿಯಾಗಿ ಬರ್ತಾಳ ಅಂತ ದಾಸಿಯಾಗಿ ಅವಳಿಗೆ ಕೆಳಗಿನ ಪ್ರಮೋಷನ್ ಕೊಟ್ಟರೆ ಇವಳಿಗೆ ಪ್ರಮೋಷನ್ ಕೊಟ್ಬಿಡ್ತಾಳೆ, ಇವಳಿಗೆ ದಾಸಿಗೆ ಮನೆ ಯಜಮಾನಳಾಗ್ತಾಳೆ. ಆದ್ದರಿಂದ ಮನೆ ಕೆಲಸ ಅವರೇ ಮಾಡಬೇಕದನ್ನ. ಲಕ್ಷ್ಮಿ ತಾನಾಗೇ ಮಾಡಿ ನೋಡಿಸಿದ್ದಾಳದನ್ನ, ಮನೆಯವರ ಕೆಲಸ ತಾನೇ ಮಾಡುತ್ತೆ. ಪರಮಾತ್ಮನ ಪಾದಗಳನ್ನು ಒತ್ತುವ ಕೆಲಸದಿಂದ ಹಿಡಿದುಕೊಂಡು ಎಲ್ಲ ಮಾಡ್ತಾಳೆ. ಅಷ್ಟು ಹತ್ತಿರ ಸಮೀಪದಲ್ಲಿ ಇದ್ದುವಾಗ ಪರಮಾತ್ಮನ ಸ್ತೋತ್ರ, ಅವನ ಒಂದು ಮಹಿಮಾ, ಅವನ ಗುಣಗಳು ಎಲ್ಲ ಕೌಂಟ್ ಮಾಡಿಬಿಟ್ಟಿರ್ತಾಳಲ್ಲ, ಅವಳಿಗೆಲ್ಲ ತಿಳಿದು ಭಗವಂತನ ಗುಣ ಮುಗಿಸಿಬಿಟ್ಟಿರ್ತಾಳೆ. ಒಮ್ಮೆ ಪೂರ್ಣ ನಾವಂತೆ ಹರಿಕತಾಮದ ಪೂರ್ಣ ಮುಗಿಸಿಬಿಟ್ಟಿವ್ರಿ, ಎಲ್ಲ ತಿಳಿದುಕೊಂಡ್ಬಿಟ್ಟಿವಿ ಓದನ್ನು. ಹಾಗೆ ಲಕ್ಷ್ಮೀ ದೇವಿ ಕೂಡ ಹಾಗೆ ಪೂರ್ಣ ಎಲ್ಲ ಭಗವಂತನ ಗುಣ ಎಷ್ಟಿದೆ, ಸಮುದ್ರದಂತೆ ಗುಣಗಳಿದ್ದು ಎಲ್ಲವನ್ನೂ ತಿಳಿದುಕೊಂಡ್ಬಿಟ್ಟಿದ್ದಾಳ ಅಂದ್ರೆ ಇಲ್ಲ. ಶ್ರುತಿ ತತಿಗಳಿಗೆ ಅಭಿಮಾನಿ ಲಕೋಮಿ. ಶ್ರುತಿ ತತಿಗಳ ಅಭಿಮಾನಿ ಅಂದ್ರೆ ಶ್ರುತಿ ತತಿಗಳಿಗೆ ಅಭಿಮಾನಿ. ಶ್ರುತಿ ತತಿ ಅಂದ್ರೆ ಏನು? ಶ್ರುತಿ ಅಂದ್ರೆ ವೇದ, ತತಿ ಅಂದ್ರೆ ಸಮೂಹ. ವೇದಗಳ ಸಮೂಹಕ್ಕೆ, ಅಪಾರವಾದ ಅನಂತವಾದ ವೇದಗಳು, ನಾಕೆ ಅಲ್ಲ ವೇದಗಳು, ಅಪಾರ ಅನಂತ ವೇದಗಳು, ಅವುಗಳಿಗೆ ಅಭಿಮಾನಿ ಅಂದ್ರೆ ಆ ವೇದಗಳೆಲ್ಲ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವಳು. ವೇದದ ಒಂದು ಅಪೋಷ ನಡೆದ ನೀರು, ಸಣ್ಣ ನೀರು ಹಾಕಿ ಹೇಗೆ ನೀರು ತಗೊಂಡ್ಬಿಡ್ತೀವಲ್ಲ, ಆ ವೇದವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡವಳಂತ. ವೇದ ಆ ವೇದಾಭಿಮಾನ ದೇವತೆಗಳ ಕಂಟ್ರೋಲ್ನಲ್ಲಿ ಇರ್ತಾಳೆ. ಅಂತಹ ಶ್ರುತಿಯತಿಗಳ ಅಭಿಮಾನಿ ಲಕ್ಷ್ಮೀದೇವಿ, ಅವಳು ಸ್ತೋತ್ರ ಮಾಡ್ತಾಳಂತ. ಅಷ್ಟು ವೇದಗಳಲ್ಲಿ ಎಷ್ಟು ಭಗವಂತನ ಹೇಳ ಅಷ್ಟು ಬಿಡದೆ ಅಷ್ಟರಿಂದಲೂ ನಿತ್ಯದಲ್ಲಿ ಸ್ತೋತ್ರ ಮಾಡ್ತಾಳ. ಭಗವಂತ ನನ್ನನ್ನು ಪೂರ ತಿಳ್ಕೊಂಡಿದ್ದಿ ಅಂತ ಏನಾದರೂ ಹೇಳಿದ್ನಾ ಅಂದ್ರೆ ಗೋಚರಿಸದ ಅಪ್ರತಿಹತ. ಗೋಚರಿಸದ ಅಷ್ಟು ವೇದಗಳಿಂದ, ವೇದದಲ್ಲಿ ಹೇಳದೇ ಇದ್ದದ್ದು ಇನ್ನ ಬೇರೆ ಕಡೆ ಹೇಳಿದ್ದಾರೆ. ಆಶ್ಚರ್ಯವಲ್ಲ. ರಾಯರು ಪ್ರಾತಃ ಸಂಕಲ್ಪದಲ್ಲಿ ಹೇಳ್ತಾರೆ, ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಪುರಾಣೋಕ್ತ. ವೇದದಲ್ಲಿ ಹೇಳಲ್ಪಟ್ಟದ್ದು ಅಲ್ಲಿ ಇನ್ನ ಹೇಳದೇ ಇದ್ದದ್ದು ಮಹಾಭಾರತದಲ್ಲಿ ವೇದಕ್ಕಿಂತ ಇನ್ನು ಸ್ವಲ್ಪ ಚೂರು ಹೆಚ್ಚೇ ಇದೆ ಅಂತಲೇ ಮಹಾಭಾರತಕ್ಕೆ ಹೇಳ್ತಾರೆ. ಅದಕ್ಕೆ ಪಂಚಮ ವೇದ ಅಂತ ಕರೆದರು. ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಪುರಾಣೋಕ್ತಗಳಲ್ಲಿ ಹೇಳಿರುವ ಎಲ್ಲವನ್ನೂ ಮುಖ್ಯ ಪ್ರಾಣದೇವರು ನಿತ್ಯ ಸ್ತೋತ್ರ ಮಾಡ್ತಾರ ಅಂತಂದ್ರೆ ಇನ್ನು ಲಕ್ಷ್ಮಿ ಯಾಕೆ ಮಾಡಬಾರ್ದು? ಅಷ್ಟನ್ನೂ ಮಾಡುತ್ತಾ ಇದ್ರೂ ಕೂಡ ಭಗವಂತನನ್ನು ಪೂರ್ಣವಾಗಿ ತಿಳಿದುಕೊಳ್ಳಕ್ಕೆ ಅವಳಿಗೆ ಗೋಚರಿಸದ ಅಷ್ಟು ಮಾಡಿದ್ರು ಕೂಡ ಅವಳಿಗೆ ಭಗವಂತ ಪೂರ್ಣವಾಗಿ ಸ್ಪಷ್ಟವಾಗಿ ಇನ್ನ ಗೊತ್ತಾಗಲಿಲ್ಲ. ಯಾಕೆಂದ್ರೆ ಅಪ್ರತಿಹತ ಮಹೇಶ್ವರ್ಯಾದಿ ಅಖಿಲ ಸದ್ಗುಣ ಗಣಾಂಬೋಧಿ. ಅಪ್ರತಿಹತವಾಗಿರ್ತಕ್ಕಂಥ ಏನಂದ್ರೆ ಅಡೆತಡೆಗಳಿಲ್ಲ. ನಮ್ಗೇನಾದ್ರೂ ಸ್ವಲ್ಪ ನೆನಪು ಅನ್ಕೊಂಡಿರ್ತೀವಿ, ಇನ್ಯಾರಾದ್ರೂ ಮಾತಾಡಿಸ್ಬಿಟ್ರೆ ಏನ್ ಹೇಳಿನಿ ಸ್ವಲ್ಪ ಮತ್ತೆ ಹೇಳ್ರದನ್ನ ಅಂತಂತೀವಿ. ಆ ಅಡೆತಡೆಗಳು ಯಾವುದೂ ಇಲ್ಲದೇ ಇರ್ತಕ್ಕಂಥ, ನಿರೋಧ ಮಾಡುವುದಕ್ಕೂ ಏನು ಯಾರಿಗೂ ಸಾಧ್ಯವಾಗದೇ ಇರತಕ್ಕಂಥ ಅಪ್ರತಿಹತವಾದ ಮಹೇಶ್ವರ್ಯವೇ ಮೊದಲಾಗಿರ್ತಕ್ಕಂಥ ಸದ್ಗುಣಗಳ ಸಮೂಹದಿಂದ ಸಮುದ್ರದಂತೆ ಇರ್ತಕ್ಕಂಥ ಅವನು ಪರಮಾತ್ಮ. ಆದ್ದರಿಂದ ಲಕ್ಷ್ಮಿ ಎಷ್ಟು ಸ್ತೋತ್ರ ಮಾಡಿದ್ರು ಇನ್ನೂ ಭಗವಂತನ ಸಮುದ್ರದ ಒಂದು ಬಿಂದುವನ್ನು ಮಾತ್ರವೇ ತಿಳಿದುಕೊಂಡಿದ್ದಾಳೆ ಹೊರತು ಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಭಗವಂತನ ನಾವೇನು ಮಾಡ್ತೀವಿ ರೀ? ನಾವು ಪೂಜೆ ಮಾಡಿ ಭಗವಂತ ಒಲಿತಾನ? ಸುಳ್ಳೆ, ಇದೆಲ್ಲ ವ್ಯರ್ಥ. ದೇವರು ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಗೊತ್ತಾಗಿಲ್ಲ ಅಂದ ಮೇಲೆ ನಮಗೆ ಏನು ಪೂಜೆ ಆಗ್ತದೆ? ಸಾಧ್ಯವಾಗ್ತದ? ಅದನ್ನ ಆಗ್ತದಾ? ಪೂಜೆ ಮಾಡೋದ್ರೆ ನಮ್ಗೆ ಏನೋ ಇದಾಗ್ತದ? ಆದರೆ ಪ್ರಹ್ಲಾದ ರಾಜರು ಬಾಲಕನಾಗಿರುವಾಗ ದೈತ್ಯ ಬಾಲಕರಿಗೆ ಹೇಳ್ತಾರೆ, ಪರಮಾತ್ಮನ ಒಂದು ಅದ್ಭುತ ಮಹಿಮೆ ಹೇಳ್ತಾರೆ. ಎಂಥ ಮಹಿಮ ಸಪ್ತಮ ಸ್ಕಂದ ಭಾಗವತದಲ್ಲಿ ಹೇಳಿ ಪ್ರಹ್ಲಾದ ರಾಜರಂತಾರೆ, ದೈತ್ಯ ಬಾಲಕರೇ, ಭಗವಂತನ ಮಹಿಮೆ ಹೇಳಿದೆ, ಹೆದರಬೇಡಿ, ಇಂಥ ಭಗವಂತನ ಪೂಜಿಸು ಅಂತ ಹೇಳಿದ್ದೆ. ಆದರೆ ಭಗವಂತನ ಪೂಜೆ ಕಷ್ಟ ಅಂತ ನಿಮ್ಮ ಮನಸ್ಸಿನಲ್ಲಿ ಈಗ ನಿಮ್ಮ ಭಾವ ನೋಡದೆ ಗೊತ್ತಾಗ್ತಾ ಇದೆ. ಅಷ್ಟು ದೊಡ್ಡವನಾದರೂ ಅವನ ಪೂಜೆ ಸುಲಭ ಪೂಜೆ, ಭಗವಂತನ ಪೂಜೆ ಕಷ್ಟವಲ್ಲ. ನಹ್ಯಚ್ಯುತಂ ಪ್ರೀಣಯಾನ ಬಕ್ವಾಯಾಸ ದ್ವಿಜು ಅಸುರೋತ್ತಮ ಅಂತ ಪ್ರಹ್ಲಾದ ಹೇಳ್ತಾರೆ. ಅಚ್ಯುತನನ್ನು ಪೂಜೆ ಮಾಡುವುದು ಆಯಾಸವಿಲ್ಲಪ್ಪ, ಶ್ರಮವಿಲ್ಲಪ್ಪ, ಕಷ್ಟವಿಲ್ಲ, ಪೂಜೆ ಮಾಡಿ ಅಂತ ಹೇಳ್ತಾರೆ. ಹಾಗೆ ಟೀಕಾಕೃತ್ಪಾದರು ಹೇಳ್ತಾರೆ, ಭಗವಂತ ಇಂಥ ಮಹಿಮಾ ಸಂಪನ್ನ ಅಂತ ಹೇಳಿದ ಮೇಲೆ ನಹೀಂದಿರಾರಾಧ್ಯ ಪದೋ ಮುಕುಂದೋ ದುರ್ವಾಂಕುರೈಹಿ. ಆ ಭಗವಂತ ಇಂದಿರಾರಾಧ್ಯ ಅಂತನು.
ಲಕ್ಷ್ಮೀದೇವಿಯ ಕರಕಮಲಗಳಿಂದ ನಿತ್ಯ ಪೂಜಿತನಾಗಿರ್ತಕ್ಕಂಥ ಎಷ್ಟೋ ಅವಳು ಬೆಲೆ ಬಾಳುವ ಆಭರಣಗಳನ್ನು ಭಗವಂತನ ಪಾದಕ್ಕೆ ನಿತ್ಯದಲ್ಲಿ ಹೊಸದೇ ಹಾಕ್ತಾಳಂತದನ್ನು. ನಮ್ಮ ಹಣೆ ಬಾರಕ್ಕೆ ಒಂದು ದಿವಸ ಕೈ ಎತ್ತಿ ನೀರು ಹಾಕ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಲಕ್ಷ್ಮೀದೇವಿ ದಿನನಿತ್ಯದಲ್ಲಿ ಅವಳ ಕೈಯಿಂದ ಆ ಒಂದು, ನಾವೇ ಕೇಳ್ತೀವಲ್ಲ, ಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳ್ತಾ, ಕನಕವೃಷ್ಟಿಯ ಕರೆಯುತ್ತಾ ಬಾರೆ ಅಂತಂದು. ನಾವು ಕೇಳಿದನ್ನೇ ಕನಕವೃಷ್ಟಿ ಸುರಿಸುವಾಗ ತನ್ನ ಪತಿಯ ಪಾದದ ಮೇಲೆ ಸುರಿಸದೆ ಬಿಡುತ್ತಾಳ. ನಿತ್ಯ ಆ ಅನೇಕ ವಜ್ರ ಮುತ್ತು ಹವಳಗಳ ವರ್ಷ ಸುರಿಸಿದರೂ ಕೂಡ, ಅಷ್ಟು ದೊಡ್ಡ ಪೂಜೆ ಮಾಡಿದ್ರು ಭಗವಂತ ಅದಕ್ಕೆ ಮಾತ್ರ ಬೆಲೆ ಕೊಡ್ತಾನ, ಉಳಿಕೆಯವರು ಬೆಲೆ ಅಂತಿಲ್ಲ. ನಹೀಂದಿರಾ ರಾತ್ಯ ಪದೋ ಕುಂದಂ ದೂರ್ವಾಂಕುರೈ. ಲಕ್ಷ್ಮೀದೇವಿಯ ಕರಕಮಲಗಳಿಂದ, ಮುತ್ತು ರತ್ನಗಳಿಂದ, ಬಂಗಾರದಿಂದ ಪೂಜೆ ತೆಗೆದುಕೊಂಡ ಆ ಪರಮಾತ್ಮ ಬಡವರು ದೂರ್ವಾಂಕುರೈ. ದೂರ್ವ ಅಂದ್ರೆ ಈ ಒಂದು ಇದರಲ್ಲಿ ಗಣಪನ ಹುಲ್ಲು, ಆ ಗಣಪನ ಪೂಜೆಗೆ ದೂರ್ವಾಂಕುರ ಅಂತ ಹಾಕ್ತೀವಲ್ಲ, ಎಲ್ಲೋ ಹಸುಗಳು ತಿಂದು ಅರಣ್ಯದಲ್ಲಿ ಬೆಳೆದಿರುವಂತ ಆ ದೂರ್ವ ಹುಲ್ಲುಗಳನ್ನು ತಂದು ಭಗವಂತನ ಪಾದದ ಹಾಕಿದ್ರು ಕೂಡ, ಅಬ್ಬಾ ಎಷ್ಟು ಪೂಜೆ ಮಾಡಿದ್ದ ನಾನು ಭಕ್ತ ಅಂತ ಅವನು ಅಪ್ಪಿಕೊಂಡು ಅವನಿಗೆ ಬೇಕಾದಷ್ಟು ಪುರುಷಾರ್ಥಗಳನ್ನು ಕೊಡ್ತಾನಂತ ಪರಮಾತ್ಮ. ಅಂದ್ರೆ ಎಷ್ಟು ಅವನ ಒಂದು ಕರುಣ ಎಷ್ಟಿದೆ ಎಂಬುದು ಅರ್ಥ ಮಾಡಿ ಕೇಳ್ರಿ. ನಹೀಂದಿರಾ ರಾಜ್ಯ ಪದೋ ಮುಕುಂದಂ ದೂರ್ವಾಂಕುರೈ. ಟೀಕಾಗ್ರಾಯರು ಹೇಳುತ್ತಾರೆ ಅದನ್ನ. ಇಂದಿರಾ ಲಕ್ಷ್ಮೀದೇವಿಯ ಕರಕಮಲಗಳಿಂದ ಪೂಜಿತನಾದ ಆ ಪರಮಾತ್ಮ ಬಡವರು ಮಾಡುವಂತ ಪೂಜೆ. ಒಂದು ಊರದ ರಾಜ, ಚೋಳ ರಾಜ, ಒಂದು ಆ ಊರಿನ ಹೊರಗೆ ದೇವಸ್ಥಾನ, ವಿಷ್ಣು ದೇವಸ್ಥಾನ, ಅವನ ವೈಭವಕ್ಕೆ ತಕ್ಕಂತೆ ನಿತ್ಯ ಪೂಜೆ ಮಾಡ್ತಿದ್ದ. ನಿತ್ಯ ಹೊಸು ಬಂಗಾರ ಕಿರೀಟ, ಹೊಸು ವಜ್ರದ ಒಂದು ಪದಕ, ಹೊಸು ಕಾಲಿನ ಆಭರಣ, ಪಾದ ಎಲ್ಲ ಇಡ್ತಾ ಇದ್ದ. ಆ ಊರಿನಲ್ಲಿ ಒಬ್ಬ ಬ್ರಾಹ್ಮಣ, ವಿಷ್ಣುದಾಸ ಅಂತ ಬಡ ಬ್ರಾಹ್ಮಣ, ಮಹಾಭಕ್ತ. ಅವನಿಗೆ ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ. ಈ ರಾಜ ಪೂಜೆ ಮಾಡುವಾಗ ದೂರ ಇರ್ತಿದ್ದಂತ. ನಾನು ಹೋದರೆ ಅವರೆಲ್ಲ ಬೇಯ್ಕೊಳ್ತಾರೆ, ನನಗೆ ಬೇಡ ಅಂತ. ಅವನು ಹೋದ ಮೇಲೆ ಅರಣ್ಯದಲ್ಲಿ ಬೆಳೆದ ತುಳಸಿ ಎಲ್ಲ ತೆಗೆದುಕೊಂಡು, ತುಳಸಿ ಮಾಲ ತಾನೇ ಕಟ್ಟಿ, ತುಳಸಿ ಎಲ್ಲ ಮಂಜರುಗಳೆಲ್ಲ ತಗೊಂಡು ದೇವರು ಮೈ ತುಂಬ ಇಟ್ಟು ತುಳಸಿ ಹಾರಗಳು ಹಾಕಿ ಕಣ್ತುಂಬ ಆನಂದ ಭಾಷ್ಪವನ್ನು ಸುರಿಸುತ್ತಾ ಆ ವಿಷ್ಣುದಾಸ ಹೊರಟು ಹೋಗ್ತಾ ಇದ್ದ. ಮರುದಿನ ರಾಜ ಬಂದನಂತ, ಯಾವನಿ ಮೂರ್ಖ, ಇಷ್ಟು ಬೆಲೆ ಬಾಳುವ ಬಂಗಾರ ಹಾಕಿರುವಾಗ ತುಳಸಿ ತಂದು ಹಾಕ್ತಾನೆ ಅಂತ ನಿತ್ಯ ನೋಡ್ತಾ ಇದ್ದ. ನಾಳೆ ನೋಡಲೇಬೇಕು ಅಂತ ಎದುರಿಗಿದ್ದು ಕಂಡಿಡ್ದ. ಯಾವನು, ಬಂಗಾರದ ಬೆಲೆ ಗೊತ್ತಾ ನಿನಗ? ಸ್ವಾಮಿ, ನಂಗೆ ದರಿದ್ರ, ನಂಗೆ ಗೊತ್ತಿಲ್ಲ. ನೀವು ಶಕ್ತಿ ಇದೆ ಬಂಗಾರ ಮಾಡ್ರಿ, ನಂಗೆ ಶಕ್ತಿ ಇಲ್ಲ ತುಳಸಿ ಮಾಡ್ತೀವಿ. ನಿಮ್ಮದು ಸ್ವೀಕಾರ ಮಾಡ್ತಾರೆ, ನಮ್ಮದು ಸ್ವೀಕಾರ ಮಾಡಿ. ಇಲ್ಲ, ಅದು ನಂದೇ ಸ್ವೀಕಾರ ಮಾಡುತ್ತೆ. ಹಾಗಾದ್ರೆ ನಾನು ನಿಂದಿರುತ್ತೀನಿ, ನೀವು ಏರಿಸ್ರಿ, ನಾನು ಏರಿಸ್ತೀನಿ, ಬೀಗ ಹಾಕ್ರಿ, ದೇವ್ರನ್ನ ಪ್ರಾರ್ಥನೆ ಮಾಡೋಣ, ಯಾರ್ದು ಸ್ವೀಕಾರ ಮಾಡ್ತಾರೆ ನೋಡೋಣ ಅಂತ ವಿಷ್ಣುದಾಸನ್. ಹಾಗೇ ಮಾಡಿದ್ರು. ಬಾಗಲ್ ತೆಗೆದು ನೋಡ್ತಾರೆ, ರಾಜನು ಮೊದಲು ಬಂಗಾರದ ಆಭರಣ ಏರಿಸಿದ್ದ, ಮೇಲೆ ವಿಷ್ಣುದಾಸ ತುಳಸಿ ಹಾಕಿದ್ದ. ಬಂಗಾರ ಎಲ್ಲ ಒತ್ತಟ್ಟಿಗೆ ಬಿದ್ದೋಯ್ತಂತ, ತುಳಸಿ ಮಾತ್ರ ಭಗವಂತನ ಮೇಲೆ ಉಳಿತು. ಅಂತಂದ್ರೆ ಇದು ಬಂಗಾರ ಆಭರಣ ಒಂದು ವಿಷಯ ತೋರಿಸೋದಲ್ಲ, ಭಕ್ತಿ ಶ್ರದ್ಧೆಯಿಂದ ಯಾರು ಬಡವರು ಭಗವಂತನನ್ನು ಪೂಜೆ ಮಾಡಿದ್ರು ಕೂಡ ಪರಮಾತ್ಮ ಒಲಿತಾನ ಎಂಬುದಕ್ಕೆ ಟೀಕಾಕೃತದ ಹಿಂದಿರಾ ರಾಜ್ಯ ಪದೋ ಮುಕುಂದಂ ದೂರ್ವಾಂಕುರೈ. ಆ ಲಕ್ಷ್ಮೀದೇವಿ ತಾನ ವೈಭವದಿಂದ ಪೂಜೆ ಮಾಡಿದ್ರೂ ತಗೊಳ್ತಾನ, ಬ್ರಹ್ಮದೇವರು ಮಾಡಿದ್ರು ತಗೊಳ್ತಾನ, ರಾಜರು ಮಾಡಿದ್ರು ತಗೊಳ್ತಾನ, ಬಡವರು ಮಾಡಿದ್ರು ಕೂಡ, ಹುಲ್ಲನ್ನು ಏರಿಸಿದ್ರು ಕೂಡ ಹುಲ್ಲು ತಗೊಂಡು ಅವರಿಗೆ ತನ್ನ ಮನೆಯ ಬಂಗಾರವನ್ನೇ ಕೊಡ್ತಾನೆ, ವೈಕುಂಠವನ್ನೇ ಕೊಡ್ತಾನ ಪರಮಾತ್ಮ. ಅಂದ್ರೆ ಎಷ್ಟು ಕರುಣಾಸಾಗರ ಪರಮಾತ್ಮ. ಆ ರೀತಿಯಾದ ಭಗವಂತನ ಪೂಜೆ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೇನೆಂಬೆ. ಪ್ರತಿ ದಿವಸ ಪ್ರತಿ ಕ್ಷಣದಲ್ಲಿ ಯಾರು ಅವನನ್ನು ಮೈಮರೆತು ಪರಮಾತ್ಮನ ಪಾದಾರವಿಂದಗಳು ಪೂಜೆ ಮಾಡ್ತಾರೋ, ತನ್ನಂಗ್ರಿ ಸೇವಾರತ ಮಹಾತ್ಮರು. ನೋಡ್ರಿ, ಪರಮಾತ್ಮನ ಪೂಜೆ ಮಾಡುವಲ್ಲಿ ರತರಾಗಬೇಕು. ಸುಮ್ಮನೆ ಏನು ವಾಕ್ಯದಿಂದ ಪೂಜೆ ಮಾಡಿದ್ದಲ್ಲ. ಸೇವಾರತರಾದ ಮಹಾತ್ಮರಿಗೆ ಏನ್ ಹೇಳ್ತಾರೆ? ವಶನಾಗುವನು. ನೇನಲ್ಲ ಮೋಕ್ಷ ಕೊಡ್ತಾ, ಬಂಗಾರ ಕೊಟ್ಟ, ಬೆಳ್ಳಿ ಕೊಟ್ಟ, ಏನು ಹೇಳಿಲ್ಲ. ವಶನ ಒಂದೇ ಮಾತು ಹೇಳ್ತಿದ್ದಾರೆ, ವಶನಾಗುವನು. ಇನ್ನು ಪರಮಾತ್ಮ ವಶನಾಗ್ಬಿಟ್ಟ, ನೀನು ಏನು ಹೇಳ್ಬೇಕು? ಇಡೀ ಲೋಕವೇ ನಮ್ಮದಾಯಿತು, ಇಡೀ ಜಗತ್ತೆಲ್ಲ ಪರಮಾತ್ಮನ ಅಧೀನ. ಆ ಪರಮಾತ್ಮನು ನಮಗೆ ವಶನಾಗಿಬಿಟ್ಟ ಅಂದ್ರೆ ಜಗತ್ತೆಲ್ಲ ನಮ್ಮದೇ ಆಯಿತು ಅಂತ ಅರ್ಥ. ಇಷ್ಟು ಭಾಗ್ಯ ಪರಮಾತ್ಮ ಕರುಣಿಸುತ್ತಾನೆ, ವಶನಾಗುತ್ತಾನೆ ಎನ್ನುವುದಕ್ಕೆ ಇದಕ್ಕೆ ದೃಷ್ಟಾಂತ ಜಗನ್ನಾಥದಾಸರು ತಮ್ಮದೇ ಕಥೆಯನ್ನೇ ಹೇಳಿಕಂತಾರದ. ತಮ್ಮ ಕಥೆಯನ್ನೇ ಹೇಳಿಕೊಂಡ್ರು. ತಾವಿನ್ನ ಇದಕ್ಕೆ ಬರಲಿಲ್ಲ. ವಿಜಯದಾಸರಿಗೆ ನುಡಿದ ಬಿರುಸು ನುಡಿಗಳು. ಊಟಕ್ಕೆ ಬಾ ಅಂತ ದಾಸರು, ಜಗನ್ನಾಥದಾಸರು ಶ್ರೀನಿವಾಸಾಚಾರ್ಯರಾಗಿದ್ದಾಗ ಶಾಸ್ತ್ರ ಪಾಠ ಹೇಳ್ತಾ ಕೂತರು. ಯಾರೋ ದಾಸ ಬಂದನ, ಅಕ್ಕಿ ಹಾಕಿ ಕಳಿಸ್ರಪ್ಪ ಅಂತ.
ಇಲ್ಲ ಸ್ವಾಮಿ ಆಚಾರ್ಯರೇ ಊಟಕ್ಕೆ ಬರಬೇಕು, ನಂಗೆ ಹೊಟ್ಟಿ ಸೋಲಿದೆ ಬರೋದಿಲ್ಲ ಅಂತ ಕರೆ ಹೊಟ್ಟಿ ಸೋಲಿ ಬಂದೋಯ್ತು. ಎಷ್ಟು ವೈದ್ಯರಿಗೆ ತೋರಿಸಿದ್ರು, 1 ದಿವಸ 2 ದಿವಸ 3 ದಿವಸ ತಿಂಗಳುಗಳಾಯಿತು, ಹೊಟ್ಟಿ ಸೋಲಿ ಕಡಿಮೆ ಆಗಲಿಲ್ಲ. ಹಾಗೆ ಇಲ್ಲ, ಆ ದಾಸರಿಗೆ ನಾನು ಬಹಳ ತಪ್ಪು ಮಾಡಿದೆ, ಅದಕ್ಕೆ ಹೀಗಾಯಿತು. ಆ ದಾಸರಲ್ಲಿ ಹೋದು, ವಿಜಯದಾಸರಲ್ಲಿ ಹೋದು ಕೇಳಿದಾಗ ವಿಜಯದಾಸರು, ಸ್ವಾಮಿ ದೊಡ್ಡವರು ಬಂದಿರಿ ಮನ್ನಿ, ಆದರೆ ಅವ್ರಿಗೆ ಅನಿಸ್ತು ನಾನು ವಾಸಿ ಮಾಡಬಹುದು, ಆದರೆ ಇವನ ಸ್ವರೂಪೋದ್ಧಾರ ಗುರುಗಳು, ಇವರ ಸ್ವರೂಪ ಅಲ್ಲಿಂದೇ ಉದ್ಧಾರ ಆಗಬೇಕಾ ಎಂದು ಗೋಪಾಲದಾಸರತ್ತೆ ಕಳಿಸ್ತಾರೆ. ಅಲ್ಲಿ ಬಂದು ಶಿಷ್ಯರಾದರು, ಬಾ ಹೋಗೋಣ ಅಂತ ಕರೆದುಕೊಂಡು ಹೋದರು. ವಿಜಯದಾಸರು, ಗೋಪಾಲದಾಸರು, ಶ್ರೀನಿವಾಸಾಚಾರ್ಯ ಎಲ್ಲರೂ ಕಲಿತು ದಾಸರೆಲ್ಲ ಒಟ್ಟಿಗೆ ಹೋಗಿ ತಿರುಪತಿ ಕ್ಷೇತ್ರಕ್ಕೆ ಹೋದು ಒಂದು ಕಡೆ ಧರ್ಮಶಾಲೆ ಇಳಿದ್ರು. ಇವರು ಅಶಕ್ತರಂತ, ಕ್ಷಯ ಬಂತು, ಉದರ ವೇದನಾ ಬಂತು, ಎಷ್ಟು ವೈದ್ಯ ಕೊಟ್ಟು ಹೋಗಲಿಲ್ಲ. ಆದರೆ ಮಹಾತ್ಮರ ಸೇವೆದಿಂದ ಹೋಗುತ್ತಂದ್ರೆ ವಿಜಯದಾಸರಿಗೆ ಗೊತ್ತಿತ್ತು. ನೋಡ್ರಿ, ಏನಿಲ್ಲದಾಗ ಬಿರುಸು ನುಡಿಗಳು ಆಡ್ತೀವಿ, ಕಾಲ ನಮ್ಮ ಕಾಲ ಅನ್ನೋದು ತಪ್ಪಿ ಹೋದಾಗ ಅದು ನಮ್ಮ ಏನು ಮಾಡಿದ್ರು ಆಗೋದು, ಏನು ಪೂಜೆ ಮಾಡಿದ್ರು, ಎಷ್ಟು ಯಜ್ಞ ಮಾಡಿದ್ರು, ಎಷ್ಟು ನಾವು ಪ್ರವಚನ ಮಾಡಿದ್ರು ಅವೆಲ್ಲ ಅಳಿಸಿದು ಹೋಗ್ತದ. ಸ್ಲೇಟ್ ಮೇಲೆ ಬೆಳೆದು ಅಳಿಸಿಬಿಟ್ರೆ ಹೇಗಾಗ್ತದಲ್ಲ ಅಷ್ಟು ಹೋಗ್ತದ. ಲೋಕದಲ್ಲಿ ಒಂದೇ ಅನರ್ಥಕಾರಿ, ಮಹಾತ್ಮರ ದ್ರೋಹ, ಮಹನ್ನಿಂದ ದುರಂತಕಾರಿ. ಅದು ದೊಡ್ಡವರನ್ನು ದ್ವೇಷ ಮಾಡಿದಾಗ ಅದರಷ್ಟು ಹಾನಿ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ. ದಕ್ಷ ಪ್ರಜಾಪತಿ ಇದಕ್ಕೆ ಸಾಕ್ಷಿಯಾಗಿದ್ದಾನೆ. ಇಲ್ಲಿ ಹೀಗೆ ಆಯಿತು, ಆದರೆ ಇವರು ಯೋಗ್ಯತೆ ನೋಡಿ ಬಹಳ ದೊಡ್ಡ ಯೋಗ್ಯತೆಯ ಅಂತಂದು ವಿಜಯದಾಸರು ಏನು ಮಾಡಿದರು, ಗೋಪಾಲದಾಸರ ದ್ವಾರ ಮಾಡಿಸ್ತೀನಿ, ಸೇವೆ ಮಾಡಲಿ ಮೊದಲು ಯೋಗ್ಯರಿದ್ದಾರೆ ಗೋಪಾಲದಾಸರು. ಅವರು ಸೇವೆ ಮಾಡಿದಾಗ ಮಹಾತ್ಮರ ಮಾಡಿದ್ರಿಂದ ಆ ಸೇವೆಯಿಂದ ಪರಿಹಾರ ಆಗಲಿ, ಔಷಧದಿಂದ ಹೋಗೋದಿಲ್ಲ ಇದು ಅಂತ ಸೇವೆ ಕೊಟ್ಟರು. ಆ ಸೇವೆ ಮಾಡ್ತಾ ಮಾಡ್ತಾ ತಿರುಪತಿ ಯಾತ್ರಕ್ಕೆ ಹೋದರು, ಬಿಟ್ಟರು, ಒಂದು ಧರ್ಮಶಾಲೆಯಲ್ಲಿ ಉಳಿಸಿದರು. ದೇವರ ದರ್ಶನಕ್ಕಂತ ಹೋಗ್ಬಿಟ್ಟು ಇವರೆಲ್ಲ ದಾಸರ ಕಲ್ತು ಶ್ರೀನಿವಾಸಾಚಾರ್ಯ ಮಾತ್ರ ಇದ್ದಾರೆ. ತಿಮ್ಮಪ್ಪನಲ್ಲಿ ನಿಂತು ಯಾರ್ಯಾರೋ ದಾಸರು ಬಂದಿದ್ದಾರಂತ, ಬೇರೆ ಬೇರೆ ಉತ್ತರ ದೇಶದಿಂದ, ಇನ್ನೊಂದು ದೇಶದಿಂದ ಎಲ್ಲರೂ ಕಲಿತು ಗಾನ ಮಾಡ್ತಾ ಮೈ ಮರೆತು ಒಬ್ಬನು ದಕ್ಷಿಣ ಉತ್ತರ ದೇಶದವನು ಗಾನ ಮಾಡ್ತಾ ಇರುವಾಗ ನಮ್ಮ ದಾಸರು ಕುಣಿಯೋದು, ಇವ್ರು ಹೇಳುವಾಗ ಅವರು ಕುಣಿಯೋದು, ಒಟ್ಟಿಗೆ ಎಲ್ಲ ದಾಕ್ಷಿಣಾತ್ಯ ಔತ್ತರಾತ್ಯ ಎಲ್ಲ ದಾಸರು ಒಂದು ಕೆಲವು ಗಂಟೆಗಳ ಕಾಲ ದೇವರ ಮುಂದೆ ಕುಣಿದು 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 ಮೈ ಮರೆತು ಹೋಗಿಬಿಟ್ಟಾರ. ಇಲ್ಲಿ ಇವರಿಗೆ ಕ್ಷಣ ಕ್ಷಣಕ್ಕೂ ಔಷಧ ಕೊಡಬೇಕು, ಪಥ್ಯದ ಆಹಾರ ಬೇಕು. ಹೋಗಿ ಬಹಳ ಆಯಿತು, ಔಷಧವಿಲ್ಲ, ಆಹಾರವಿಲ್ಲ, ಬಹಳ ದುಃಖ ಪಡ್ತಾ ಇದ್ರು. ಹಾಗೆ ದೇವರು ಬಿಟ್ಟು ಯಾರಿಲ್ಲ ಅಂತ ದೇವರನ್ನೇ ಎಡಬಿಡದೆ ಸ್ಮರಣ ಮಾಡ್ತಾ 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 ಇದ್ರಂತ. ಆ ಸ್ಮರಣೆಗೆ ಹೂ ಕೊಟ್ಟು ಗೋಪಾಲದಾಸರು ತಂಬೂರಿ ಹಿಡ್ಕೊಂಡು ಬುಟ್ಟಿ ಹಿಡ್ಕೊಂಡು ಬಂದ್ರಂತ. ಏನಪ್ಪಾ ಮಗುದು ಕಷ್ಟ ಆಗ್ತದ, ಬಾ ಇಗೋ ಪ್ರಸಾದ ತಂದಿನಿ, ದೇವರದು ಔಷಧ ತಂದಿನಿ ಅಂತ ಹೇಳಿ ಔಷಧ ಕೊಟ್ಟು ಪ್ರಸಾದ ತಿನ್ನಿಸಿದ್ರಂತ. ಅದು ಒಳಗೆ ಹೋಯ್ತೋ ಇಲ್ಲೋ, ತಕ್ಷಣ ಚೈತನ್ಯ ಬಂತು, ನಗನಗುತ್ತಾ ತಿರುಗಾಡ್ತಾ ಎಂಥ ಶಕ್ತಿ ಬಂತು ಅನ್ಕೊಂಡು. ಸ್ವಲ್ಪ ಹೊತ್ತಾಯಿತು, ಅಲ್ಲಿ ಗೋಪಾಲದಾಸರು ವಿಜಯದಾಸರು ನೋಡಿದ್ರಂತ. ಅಯ್ಯೋಯ್ಯೋ ನಮ್ಮ ಶಿಷ್ಯ ಬಹಳ ಬಳಲ್ತಾ ಇದ್ದಾನೆ ಅಂತ ಓಡಿ ಬಂದ್ರಂತ. ರೋಗಿಷ್ಠನಾದ ಮಲಿಕಂಡಿರುವ ವ್ಯಕ್ತಿನಿ ಹೇಗೆ ತಿರುಗಾಡ್ತಾ ಇದ್ದಾನೆ, ನೀವೇ ತಾನೇ ಬಂದಿದ್ದು, ಇವಾಗ ನನಗೆ ಆಹಾರ ಕೊಟ್ರಿ, ಪ್ರಸಾದ ಕೊಟ್ರಿ ಅಂದ್ರೆ ಆಗ ಗೋಪಾಲದಾಸರಿಗೆ ವಿಜಯ ಕಣ್ಣಲ್ಲಿ ನೀರೇ ಬಂದೋಯ್ತಂತ. ನಾನೆಲ್ಲ ಬಂದಿದ್ದು ನಿನಗೆ ರಕ್ಷಣೆ ಮಾಡುವುದಕ್ಕೆ, ಭಗವಂತನೇ ಬಂದ. ಗೋಪಾಲದಾಸರ ಯಾಕಂದ್ರೆ ಉದ್ಧಾರ ಮಾಡಲಿಕ್ಕೆ ಗುರುಗಳೇ ಬೇಕು. ಭಗವಂತ ಬಂದರೂ ಕೂಡ ಗುರುಗಳ ದ್ವಾರ ಬರ್ತಾ ಕೊಡಿಸ್ತಾನ ಪರಿಹಾರ. ಗೋಪಾಲದಾಸ ವೇಷದಲ್ಲೇ ಬಂದು ತನ್ನ ಕೈಯಿಂದ ಅಮೃತಾನ್ನವನ್ನು ಉಣಿಸಿಬಿಟ್ಟು ಆ ರೋಗ ಪರಿಹಾರ ಮಾಡಿಸಿದರದನ್ನ ಅಂತ ಹೇಳ್ತಾರೆ. ಅವರಿಗೆ ಆಗಿದ್ದು ಕೂಡ ಶ್ರೀನಿವಾಸ ಯಾಕೆ ಅನುಗ್ರಹ ಮಾಡಿದ? ವಿಜಯದಾಸರ ಗೋಪಾಲದಾಸರ ಸೇವೆ ಮಾಡಿ ಮಾಡಿ ಅವರು ಮಾಡಿರ್ತಕ್ಕಂಥ ಪಾಪ ಪ್ರಾಯಶ್ಚಿತ್ತ ಮಾಡಿಸಿ ನಂತರ ವ್ಯಾಧಿಯನ್ನು ಪರಿಹಾರ ಮಾಡಿಸಿದ್ರಂತ. ಇಷ್ಟೆಲ್ಲ ಆಗಿದ್ದಕ್ಕೆ ಕಾರಣವೇನು ಅಂದ್ರೆ ಭಗವಂತನನ್ನು ಎಡಬಿಡದೇ ಸ್ಮರಣ ಮಾಡಿತ್ತು. ತಮ್ಮ ಅನುಭವವನ್ನು ಹೇಳ್ತಾರೆ, ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವನು. ಶ್ರೀನಿವಾಸ ವಶನಾಗಿ ಕೈ ಹಿಡ್ಕೊಂಡ್ಬಿಟ್ಟು ಎಬ್ಬಿಸಿ ಔಷಧ ಕೊಟ್ಟು ಪ್ರಸಾದ ಕೊಟ್ಟು ಕಾಪಾಡಿದಲ್ಲ, ಅವತ್ತಿನಿಂದ ಒಳ್ಳೆ ವಜ್ರಕಾಯವಾದಂಥ ದೇಹದಿಂದ ಒಳ್ಳೆ ಚೈತನ್ಯವಂತರಾದರದನ್ನ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪರಮಾನುಗ್ರಹವನ್ನು ತಾನು ಭಗವಂತನಿಂದ ಗುರುಗಳ ದ್ವಾರ ಪರಮಾತ್ಮ ಅನುಗ್ರಹವನ್ನು ಪಡೆದುಕೊಂಡಿದ್ದೀನಿ ಅಂತ ಜಗನ್ನಾಥದಾಸರ ಒಂದು ಅವರದೇ ದೃಷ್ಟಾಂತವನ್ನು ಕೊಟ್ಟುಕೊಳ್ತಾ ಹೇಳಿದ್ರದನ್ನ ಅಂತಂದು. ಹೀಗೆ
ಈ ಒಂದು ಇದರಲ್ಲಿ ಪರಮಾತ್ಮನು ಸಾಧಾರಣ ವ್ಯಕ್ತಿಗಳ ಸಾಮಾನ್ಯ ಜನರ ಪೂಜೆಯನ್ನು ಕೂಡ ಸ್ವೀಕರಿಸುತ್ತಾನೆ, ಅವರಿಗೆ ಪರಮಾನುಗ್ರಹ ಮಾಡುತ್ತಾನೆ ಅನ್ನೋದನ್ನು ಇಲ್ಲಿ ನಾವು ಕಾಣಬಹುದು. ಈ ರೀತಿಯಾಗಿ ಹರಿಕಥಾಮೃತಸಾರದ ಈ ಒಂದು ಸಂಧಿಯ 3 ಪದ್ಯಗಳನ್ನು ನೋಡೋದಾಯಿತು. ಮುಂದಿನ ಡೇಟ್ ಮತ್ತೆ ತಿಳಿಸ್ತೀವಿ. ದಯವಿಟ್ಟು ಯಾರಾದರೂ ಫೋನು ನನ್ನಿಂದೇ ಬರಬೇಕು ಅಂತಿಲ್ಲ, ದಯವಿಟ್ಟು ಕೇಳ್ರಮ್ಮ, ಆಮೇಲೆ ಮಾತಾಡಿ. ಪಾಠದ ಕಾರ್ಯಕ್ರಮದ ಫೋನು ನನ್ನ ಕಡೆಯಿಂದೇ ಬರಬೇಕು ಅಂತ ಅಪೇಕ್ಷೆ ಮಾಡಬೇಡ್ರಿ, ನಂಗೆ ಸಮಯ ಕಡಿಮೆ ಇರಬಹುದು. ನಾ ಯಾರಿಗಾದ್ರೂ ಒಬ್ಬರು 4-5 ಜನಕ್ಕೆ ಹೇಳಿರ್ತೀನಿ, ಅವ್ರ ದ್ವಾರ ಬಂದರೂ ಕೂಡ ಪಾಠ ಇದೆ ಅಂತ ತಿಳ್ಕೊಂಡು ಎಲ್ಲರೂ ಬರಬೇಕದನ್ನ ಅಂತ ಹೇಳುತ್ತಾ, ಜಗನ್ನಾಥದಾಸರ ಆರಾಧನೆ ಅವತ್ತು ವಿಶೇಷವಾಗಿ ಹರಿಕಥಾಂಸಾರದ ಪಾರಾಯಣ, ಅದರ ಬಗ್ಗೆ ಹೇಗೆ ಮಾಡಬೇಕು ಏನು ಅಂತ ಅನ್ನೋದನ್ನು ಮೊತ್ತ ನಾನು ನಿಮಗೆ ತಿಳಿಸುತ್ತೀನಿ. ಜಗನ್ನಾಥದಾಸರ ಆರಾಧನೆಯಲ್ಲಿ ನಮ್ಮ ಮಹಾನಗರದ ಬೆಂಗಳೂರಿನ ನಗರದ ಎಲ್ಲ ಭಜನಾ ಮಂಡಳಿಗಳು ಅವತ್ತು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಏನು ಅಂತಂದು ತಿಳಿಸಿ ಅದಕ್ಕೆಲ್ಲರೂ ಕೂಡ ಸಿದ್ಧರಾಗಿ ಅವತ್ತು ಆದಷ್ಟು ಪಾಠ ಇಟ್ಟುಕೊಳ್ಳೋಣ. ಆರಾಧನೆ ದಿವಸ ವಿಶೇಷವಾಗಿ ಅವತ್ತಿನ ದಿವಸ ಜಗನ್ನಾಥದಾಸರ ಪಾರಾಯಣ ಸೇವಾ ಆ ಕಾರ್ಯಕ್ರಮವನ್ನು ಅವತ್ತಿನ ದಿವಸ ಜಗನ್ನಾಥದಾಸರಿಗೆ ಪಾರಾಯಣ ಮಾಡಿ ನರಸಿಂಹದೇವರ ಸನ್ನಿಧಾನದಲ್ಲೇ ಆ ಕೆಲಸವನ್ನು ಮಾಡೋಣ. ಎಷ್ಟು ಗಂಟೆಗೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ನಿಮಗೆ ಮತ್ತನ್ನು ತಿಳಿಸ್ತೀನಿ. ಅದಕ್ಕೆ ವಿಶೇಷವಾಗಿ ಎಲ್ಲರೂ ಕೂಡ ಅದಕ್ಕೆ ಸಂಸಿದ್ಧರಾಗಿ ಬರಬೇಕದನ್ನು